ನಮ್ಮನ್ನು ಶಾಶ್ವತ ಪ್ರೇಮದಿಂದ ಪ್ರೀತಿಸಿದಂತಹ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರಗಳು, ಕೃತಜ್ಞತೆಗಳು ತಂದೆ. ಈ ದಿನ ನಿಮ್ಮ ಮಾತುಗಳನ್ನು ಹೇಳುವುದಕ್ಕೆ ಒಳ್ಳೆಯ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರಗಳು ತಂದೆ. ಹೇಳುವಂಥ ನನಗೆ ಪರಿಶುದ್ಧಾತ್ಮನ ಸಹಾಯವನ್ನು, ಕೇಳುವರಾದ ನಿಮ್ಮ ಮಕ್ಕಳಿಗೆ ವಿವೇಕವನ್ನು, ಜ್ಞಾನವನ್ನು ಕೊಟ್ಟು ನಮ್ಮ ಮಧ್ಯದಲ್ಲಿ ನಿಮ್ಮ ನಾಮವು ಬರದೇ ಮಹಿಮೆ ಪಡಿಸಿಕೊಳ್ಳಬೇಕೆಂದು ಈ ಪ್ರಾರ್ಥನಾ ಮನೆ ವಿಜ್ಞಾಪನೆಯನ್ನು ರಕ್ಷಕನಾದ ಕ್ರಿಸ್ತೇಸನನ್ನು ಪ್ರಾರ್ಥಿಸಿಬೇಡಿ ಎಂದು ಪ್ರಾರ್ಥನೆ. ಆಮೇಲೆ ಎಲ್ಲ ದೇವ ಜನರಿಗೆ ಯೇಸು ಕ್ರಿಸ್ತ ನಾಮದ ವಂದನೆಗಳು ಪ್ರೇರೆ. ಈ ದಿನ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 6ನೇ ವಚನದಲ್ಲಿರುವ ದೇವರ ಮಾತುಗಳನ್ನು ಸ್ವಲ್ಪ ಸಮಯ ಧ್ಯಾನಿಸುವರಾಗಿರೋಣ ಪ್ರೇರೆ. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 6ನೇ ವಚನ. ನೀತಿಗೆ ಹಸಿದು ಬಾಯಾರಿದವರು ಧನ್ಯರು, ಅವರಿಗೆ ತೃಪ್ತಿಯಾಗುವುದು. ಮತ್ತೊಂದ್ಸರಿ ಓದ್ತೀನಿ ಪ್ರೇರೆ. ನೀತಿಗೆ ಹಸಿದು ಬಾಯಾರಿದವರು ಧನ್ಯರು, ಅವರಿಗೆ ತೃಪ್ತಿಯಾಗುವುದು. ಏನ್ ಪ್ರೇರೆ? ಆ ಪರಮಾತ್ಮನ ಮಗನಾದ ಯೇಸು ಕ್ರಿಸ್ತನು ಮೊದಲನೇ ಪ್ರಸಂಗದಲ್ಲಿ ಹೇಳುತ್ತಿರುವಂಥ ಮಾತು, ಎತ್ತರವಾದಂಥ ಸ್ಥಳದಲ್ಲಿ ಕೂತುಕೊಂಡು, ಗುಡ್ಡಗಳ ಮೇಲ್ಭಾಗದಲ್ಲಿ ಕೂತುಕೊಂಡು ಪ್ರಜೆಗಳಿಗೆ ಹೇಳುತ್ತಿರುವಂಥ ಅದ್ಭುತವಾದಂಥ ಮಾತುಗಳು ಪ್ರೇರೆ. ಯೇಸು ಕ್ರಿಸ್ತನ ಮಾತು ಯೇಸು ಕ್ರಿಸ್ತನ ಮಾತೇನಾಗಿದ್ರೆ ಪ್ರಪಂಚಕ್ಕೆ ಪ್ರೇರೆ, ಅದು ಹುಚ್ಚು ಮಾತಾಗಿ ಕಾಣಿಸ್ಬೋದು ಪ್ರಪಂಚಕ್ಕೆ. ಕ್ರಿಸ್ತನ ಮಾತು ಪ್ರಪಂಚದಲ್ಲಿರುವಂಥ ಜನರಿಗೆ ಹುಚ್ಚು ಮಾತಾಗಿ ಕಾಣಿಸ್ಬೋದು. ನೀತಿಗೆ ಹಸಿದು ಬಾಯಾರಿದವರು ಧನ್ಯರು, ಅವರಿಗೆ ತೃಪ್ತಿಯಾಗುವುದು. ಅಂದರೆ ದೇವರ ದೃಷ್ಟಿಯಲ್ಲಿ ನೀತಿ ಎಂಬುದು ಏನೆಂಬುದಾಗಿ ನೋಡುವಾಗ ಒಂದ್ಸಾರಿ ರೋಮ ಬರೆದ ಪತ್ರಿಕೆಯನ್ನು ತೆಗೆಯೋಣ. ರೋಮ ಬರೆದ ಪತ್ರಿಕೆ 6ನೇ ಅಧ್ಯಾಯ 17ನೇ ವಚನದಿಂದ ನಾವು ಓದಿಕೊಳ್ಳೋಣ. 17. ಆದರೆ ನೀವು ಮುಂಚೆ ಪಾಪಕ್ಕೆ ದಾಸರಾಗಿದ್ದರೂ ನಿಮಗೆ ಕಲಿಸಲ್ಪಟ್ಟ ಬೋಧನೆಗೆ ನೀವು ಮನಪೂರ್ವಕವಾಗಿ ಅಧೀನರಾದದ್ದರಿಂದಲೂ ಪಾಪದಿಂದ ಬಿಡುಗಡೆಯನ್ನು ಹೊಂದಿ ನೀತಿಗೆ ದಾಸರಾದದ್ದರಿಂದಲೂ ದೇವರಿಗೆ ಸ್ತೋತ್ರವಾಗಲಿ. ಪಾಪದಿಂದ ಬಿಡುಗಡೆಯನ್ನು ಹೊಂದಿ ನೀತಿಗೆ ದಾಸರಾದದ್ದರಿಂದಲೂ. ನೀತಿಗೆ ದಾಸರು, ಇಲ್ಲಿ ನೀತಿ ಅನ್ನೋದನ್ನು ನೋಡ್ತಾ ಇದ್ದೀವಿ. ನೀತಿಗೆ ದಾಸರಂದ್ರೆ ಅಂದ್ರೆ ದೇವರು ನೀತಿವಂತನು ಪ್ರೇರೆ, ದೇವರು ನೀತಿ ಸ್ವರೂಪನು. ಆ ನೀತಿ ನಮ್ಮಲ್ಲೂ ನಿಮ್ಮಲ್ಲೂ ಇರಬೇಕನ್ನುವಂತೆ ದೇವರ ಉದ್ದೇಶವಾಗಿದೆ ಪ್ರೇರೆ. ಈಗ ಪಾಪದಿಂದ ಬಿಡುಗಡೆಯನ್ನು ಹೊಂದಿ ನೀತಿಗೆ ದಾಸರಾದದ್ದರಿಂದಲೂ. ಲೋಕದಲ್ಲಿದ್ದಾಗ ಪ್ರೇರೆ ಅನೀತಿಗೆ ದಾಸರಾಗಿದ್ದು. ನಾವು ಚಿಂತನೆ ಮಾಡೋಣ. ಲೋಕದಲ್ಲಿದ್ದಾಗ ಪಾಪಕ್ಕೆ ದಾಸರಾಗಿದ್ದು. ಈ ಕೈಗಳು ಅಪರಾಧವನ್ನು ಮಾಡೋದಕ್ಕೆ ಆತುರ ಪಡ್ತಿತ್ತು. ಈ ಕಣ್ಗಳು ಕೆಟ್ಟದ್ದನ್ನು ನೋಡುವುದಕ್ಕೆ ಆತುರ ಪಡ್ತಿತ್ತು. ಈ ಕಾಲ್ಗಳು ಕೇಡನ್ನು ಹಿಂಬಾಲಿಸುವುದಕ್ಕೆ ಓಡ್ತಾ ಇತ್ತು. ಈ ಹೃದಯವು ಯಾವಾಗಲೂ ಬರೀ ಕೆಟ್ಟ ಆಲೋಚನೆಯನ್ನು ಮಾಡೋದಕ್ಕೆ ಆಸೆ ಪಡ್ತಾ ಇತ್ತು. ಏನ್ ಬೇರೆ? ಈ ಕಣ್ಣು, ಈ ಕೈ, ಈ ಕಾಲು, ಈ ಹೃದಯವು, ಈ ಮನಸ್ಸು ಏನ್ ಮಾಡ್ತಾ ಇತ್ತು ಪ್ರೇರೆ? ಯಾವಾಗಲೂ ಇದು ಕೆಟ್ಟತನಕ್ಕೆ ದಾಸರಾಗಿ ನಮ್ಮನ್ನು ನಡೆಸ್ತಾ ಇತ್ತು ಪ್ರೇರೆ. ಅನೀತಿವಂತರು ನೀತಿಗೆ ಈಗ ದೇವರ ಬಳಿ ಬಂದಾದ್ಮೇಲೆ ಏನು ನೀತಿಗೆ ಹಸಿತಾ ಇದ್ದೀವಿ.
ಅಂದ್ರೆ ಈ ದೇಹವು ಪಾಪ ಮಾಡೋದಿಕ್ಕೆ ಅನೀತಿವಂತಿಕೆಯ ಕಾರ್ಯವನ್ನು ಮಾಡೋದಿಕ್ಕೆ ಆಸೆ ಪಡುವಾಗ, ದಾಹದಿಂದ ಇರುವಾಗ, ಕೆಟ್ಟದ್ದನ್ನು ಮಾಡುವುದಕ್ಕೆ ಆಸೆ ಪಡುವಾಗ, ದಾಹದಿಂದ ಇರುವಾಗ ದೇವರ ವಾಕ್ಯ ಏನ್ ಹೇಳ್ತಾ ಇದೆ ಗೊತ್ತಾ? ಮೊದಲು ಸರಿ ನಿಮ್ಗೋಸ್ಕರ ಓದ್ತೇನೆ. ಪಾಪಕ್ಕೆ ದಾಸರಾದರೆ ಕೆಳಗಡೆ ಓದಲ್ಲ. ಪಾಪದಿಂದ ಬಿಡುಗಡೆಯನ್ನು ಹೊಂದಿ ನೀತಿಗೆ ದಾಸರಾದದ್ದರಿಂದಲೂ ದೇವರಿಗೆ ಸ್ತೋತ್ರವಾಗಲಿ. ನಿಮ್ಮ ನರಭಾವದಿಂದ ಬಲಹೀನತೆಯ ದೆಸೆಯಿಂದ ಲೋಕರೀತಿಯಾಗಿ ಮಾತನಾಡುತ್ತೇನೆ. ಅಧರ್ಮ ಮಾಡುವುದಕ್ಕಾಗಿ ನಿಮ್ಮ ಅಂಗಗಳನ್ನು ಬಂಡುತನಕ್ಕೆ ಅಧರ್ಮಕ್ಕೂ ದಾಸರನ್ನಾಗಿ ಒಪ್ಪಿಸಿಕೊಟ್ಟಿದಂತೆಯೇ ಈಗ ಪರಿಶುದ್ಧರಾಗುವುದಕ್ಕಾಗಿ ನಿಮ್ಮ ಅಂಗಗಳನ್ನು ನೀತಿಗೆ ದಾಸರನ್ನಾಗಿ ಒಪ್ಪಿಸಿಕೊಡಿರಿ. ಅರ್ಥ ಆಯ್ತಾಯ್ತಾ ಪ್ರೇರೆ? ನೀತಿಗೆ ಹಸಿದು ಬಾಯಾರಿದವರು ಧನ್ಯರು. ದೇವರ ನೀತಿ ಏನು? ಕಣ್ಣುಂಟು ಮೊದಲಿನ ಹಾಗೆ ನೀನು ಕೆಟ್ಟ ಭಾವನೆಯಿಂದ ನೀನು ನೋಡಬಾರದು. ಕೈಯುಂಟು, ಅನ್ಯಾಯವಾಗಿ ನೀನು ದುಡಿದು ನಿನ್ನ ಹೊಟ್ಟೆಗೋಸ್ಕರ ತವಕ ಪಡಬಾರದು. ನಿನಗೆ ದಾಹ ಆಯ್ತಾ ಇದೆಯಾ? ನಾನು ಇತರರಂತೆ ಬದುಕಬೇಕು, ನಾನು ನನ್ನ ಜೀವಿತವನ್ನು ಉನ್ನತ ಸ್ಥಳದಲ್ಲಿ ಇಟ್ಕೋಬೇಕು, ಲೋಕವು ಬದುಕ್ತಾ ಇದೆ ಆಡಂಬರವಾಗಿ, ನಾನು ಬದುಕಬೇಕು ಅಂತ ನೀನು ಒಂದು ವೇಳೆ ದೇಹದಲ್ಲಿ ಲೋಕದ ಆಸೆಗಳಿಂದ ನಿನ್ನ ಹೊಟ್ಟೆಯನ್ನು ತುಂಬಿಸಿಕೊಂಡಿದ್ದರೆ ದೇವರ ನೀತಿಗೆ ನೀನು ಒಳಪಡುವುದಿಲ್ಲ. ದೇವರ ನೀತಿಗೆ ನಾವು ಒಳಪಡಬೇಕಂದ್ರೆ ಪಾಪ ಮಾಡುವುದಕ್ಕೆ ಸಮಯವಿದ್ದರೂ, ಪಾಪ ಮಾಡುವುದಕ್ಕೆ ಅವಕಾಶಗಳಿದ್ದರೂ ನೀನು ಬಾಯಾರಿದವನಾಗಿ, ನೀನು ಒಂದು ಸುಳ್ಳು ಹೇಳುವುದರಿಂದ ನಿನ್ನ ಅನೇಕ ವರ್ಷಗಳು ನಿನ್ನ ಹೊಟ್ಟೆ ತುಂಬುವಂಥ ಪರಿಸ್ಥಿತಿಗಳು ನಿನ್ನ ಮುಂದೆ ಇದ್ದರೂ ನೀನು ಬಾಯಾರಿದವನಾಗಿ ನೀತಿವಂತಿಕೆಯಿಂದ ನಿನ್ನ ಈ ಭೂಲೋಕದ ಯಾತ್ರೆಯನ್ನು ನೀನು ಸಾಗಿಸಿಕೊಂಡು ಹೋಗಬೇಕು. ಆಸೆಗಳು ಬಸುರಾಗುತ್ತದೆ, ಆಸೆಗಳು ನಮ್ಮಲ್ಲಿ ಹುಟ್ಟುತ್ತದೆ. ಯಾಕೆ ಪ್ರಪಂಚ ಈ ರೀತಿ ಬದುಕ್ತಾ ಇದೆ? ನಾನು ಯಾಕೆ ನೀತಿವಂತನಾಗಿ ಬದುಕಬೇಕು? ಕೋಟ್ಯಾಂತರ ಹಣವನ್ನು ಇಟ್ಟಿರೋರೇ ಅವರು ಏನ್ ಮಾಡ್ತಾ ಇದ್ದಾರೆ? ಸುಳ್ಳನ್ನು ಹೇಳಿ ಈ ದಿನ ಒಳ್ಳೆ ರೀತಿಯಲ್ಲಿ ಜೀವನ ಮಾಡ್ತಾ ಇದ್ದಾರೆ. ನಾನು ಕೆಲವು ಸುಳ್ಳು ಹೇಳಿ ಹಣವನ್ನು ಸಂಪಾದನೆ ಮಾಡಿಕೊಂಡು ಆಮೇಲೆ ಬೇಕಾದ್ರೆ ನಾನು ನೀತಿವಂತನಿಕೆಯಿಂದ ಇರೋಣ ಅಂದ್ರೆ ದೇವರು ಹೇಳುವಂತ ಮಾತು, ನೀವು ಮೊದಲು ಪಾಪಕ್ಕೆ ದಾಸರಾಗಿದ್ದೀರಿ, ಗುಲಾಮರಾಗಿದ್ದೀರಿ. ಆದರೆ ನೀವಿವಾಗ ಪಾಪದಿಂದ ಬಿಡುಗಡೆ ಹೊಂದಿ ನೀತಿಗೆ ದಾಸರಾಗ್ತಾ ಇದ್ದೀರಾ. ಅಂದ್ರೆ ನೀತಿವಂತಿಕೆಯಿಂದ ಇರೋದಕ್ಕೋಸ್ಕರ ನೀವು ದಾಸರಾಗ್ತಾ ಇದ್ದೀರಾ. ಇವಾಗ ನೀವು ನೀತಿವಂತಿಕೆಗೆ ನೀವು ಮಾರಲ್ಪಟ್ಟಿದ್ದೀರಾ. ಯಾವುದರ ಮೂಲಕ ನಿಮ್ಮನ್ನು ಕೊಂಡುಕೊಂಡವರು ಯಾರು? ಪ್ರೇರೆ ಪ್ರಪಂಚದಲ್ಲಿದ್ದಾಗ ಸೈತಾನನು ನಿಮ್ಮನ್ನು ಕೊಂಡುಕೊಂಡಿದ್ದ. ಅವನು ಕ್ಷಣಿಕವಾದಂಥ ಆಸೆ, ಕ್ಷಣಿಕವಾದಂಥ ವ್ಯಭಿಚಾರ, ಕ್ಷಣಿಕವಾದಂಥ ಹಣಗಳು, ಕ್ಷಣಿಕವಾದಂಥ ನೆಮ್ಮದಿ, ಕ್ಷಣಿಕವಾದಂಥ ಎಲ್ಲ ಸಂತೋಷ ತರುವಂಥ ಕ್ರಿಯೆಗಳನ್ನು ನಮ್ಮ ಮುಂದೆ ಇಟ್ಟು ನಮ್ಮನ್ನು ಗುಲಾಮತನದಲ್ಲಿ ಇಟ್ಟುಕೊಂಡು ಅವನು ಹೇಳುವಂಥ ಮಾರ್ಗದಲ್ಲೇ ಹೋಗ್ತಾ ಇದ್ದೋ, ಅವನು ತೋರಿಸುವಂಥ ಮಾರ್ಗದಲ್ಲಿ ಹೋಗ್ತಾ ಇದ್ದೋ. ಅವನು ತೋರಿಸುವಂಥ ಮಾರ್ಗಗಳು ಹೇಗಿರುತ್ತೆ ಗೊತ್ತಾ? ಹೊಟ್ಟೆ ತುಂಬಿದಂತೆ ಅನಿಸುತ್ತೆ, ತೃಪ್ತಿ ಆದಂತೆ ಅನಿಸುತ್ತೆ. ಆದರೆ ಅದೇನು ಎಲ್ಲಿ ಕರ್ಕೋಗುತ್ತೆ ಗೊತ್ತಾ ನಮ್ಮನ್ನ? ಕೆರಡೆ ವಚನ ನೋಡೋಣ. ಕೆರಡೆ, ನಿಮ್ಮ ನರಭಾವದ ಬಲಹೀನತೆಯ ದೆಸೆಯಿಂದ ಲೋಕರೀತಿಯಾಗಿ ಮಾತನಾಡುತ್ತೇನೆ. ಅಧರ್ಮ ಮಾಡುವುದಕ್ಕಾಗಿ ನಿಮ್ಮ ಅಂಗಗಳನ್ನು ಬಂಡುತನಕ್ಕೆ ಅಧರ್ಮಕ್ಕೂ ದಾಸರನ್ನಾಗಿ ಒಪ್ಪಿಸಿಕೊಟ್ಟಿದಂತೆಯೇ ಈಗ ಪರಿಶುದ್ಧರಾಗುವುದಕ್ಕೆ ನಿಮ್ಮ ಅಂಗಗಳನ್ನು ನೀತಿಗೆ ದಾಸರನ್ನಾಗಿ ಒಪ್ಪಿಸಿಕೊಡಿರಿ. ನೀವು ಪಾಪಕ್ಕೆ ದಾಸರಾಗಿದ್ದಾಗ ನೀತಿಯ ಹಂಗಿನವರಾಗಿದ್ದಿಲ್ಲ. ಆದರೆ ನೀವು ಆಗ ಮಾಡಿದ ಕೃತ್ಯಗಳಿಂದ ನಿಮಗುಂಟಾದ ಫಲವೇನು? ನಾವು ಪಾಪದಲ್ಲಿದ್ದಾಗ ಮಾಡಿದಂಥ ವ್ಯಭಿಚಾರದ ಜೀವಿತಗಳು, ಹಣವನ್ನು ಸಂಪಾದನೆ ಮಾಡಿದ್ದಕ್ಕೆ ಹೋದಂಥ ತಪ್ಪಿನ ದಾರಿಗಳು, ಕ್ಷಣಿಕವಾದ ಸುಖಗಳನ್ನು ಅನುಭವಿಸೋದಕ್ಕಾಗಿ ನೋಡಿದಂಥ ಸಿನಿಮಾಗಳು, ಅದೇನಾದ್ರು ನಮ್ಮ ಜೀವಿತಕ್ಕೆ ಒಳ್ಳೆ ಕಾರ್ಯವನ್ನು ಮಾಡಿ ತೋರಿಸ್ತಾ, ಅದು ನಮ್ಮ ಜೀವಿತದಲ್ಲಿ ಸುಖ ಕೊಡ್ತಾ, ಅದು ನಮ್ಮ ಜೀವಿತದಲ್ಲಿ ನೆಮ್ಮದಿ ಕೊಡ್ತಾ, ಅದು ನಮ್ಮ ಜೀವಿತದಲ್ಲಿ ಬಿಡುಗಡೆ ಕೊಡ್ತಾ, ಏನ್ ಮಾಡ್ತು ಆಗ ನಾವು ಆ ರೀತಿ ಬದುಕಿದ್ದರಿಂದ ಏನಾದ್ರೂ ಪ್ರಯೋಜನ ಆಯ್ತಾ?
ಹುಡುಗುತನಕ್ಕೆ ಹೋದೋ ಹಣ ನಷ್ಟ, ಆರೋಗ್ಯ ಹಾಳಾಗೋಯ್ತು. ವ್ಯಭಿಚಾರಕ್ಕೆ ಹೋದೋ, ಅನೇಕ ಕೆಟ್ಟ ಹೆಸರುಗಳು ಪ್ರಪಂಚದಲ್ಲಿ. ಅನೇಕ ಹಣವನ್ನು ನಾವು ಕಟ್ಟಿ ಜೂಜಾಟ ಮುಂತಾದದ್ದನ್ನು ಕೆಟ್ಟ ಕಾರ್ಯಗಳನ್ನು ಮಾಡಿದ್ವು, ಹಣ ಎಲ್ಲ ನಷ್ಟ. ರಾತ್ರಿ ಹೊತ್ತು ನೆಮ್ಮದಿಯಾಗಿ ನಿದ್ದೆ ಇಲ್ಲ. ಮುಂಜಾನೆ ಎದ್ದು ಕೆಲಸ ಕಾರ್ಯಕ್ಕೆ ಹೋಗೋಣ ಅಂದ್ರೆ ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ. ಅನೇಕ ಹಣಗಳು ನಷ್ಟ. ಒಂದು ದಿವಸದಲ್ಲಿ ಲಕ್ಷ ರೂಪಾಯಿ ಗಂಟ ಹಣವನ್ನು ಕಳೆದು ಮಾರನೇ ದಿವಸಕ್ಕೆ 500 ರೂಪಾಯಿ ಸಂಪಾದನೆಗೆ ಹೋಗ್ಬೇಕಾದ್ರೆ ನಮಗೆ ನರಳಾಟ ಲೋಕದಲ್ಲಿದ್ದಾಗ. ದೇವರು ಹೇಳುತ್ತಿರುವಂತಹ ಮಾತು, ನೀವು ಲೋಕದಲ್ಲಿದ್ದಾಗ ಲೋಕ ರೀತಿಯಾಗಿ ಮಾತಾಡ್ತಾ ಇದ್ದೀನಿ, ನಿಮ್ಗೆ ಅರ್ಥ ಆಗ್ಲಿ ಅಂತ ಮಾತಾಡ್ತಾ ಇದ್ದೀನಿ ಅಂತ ಇದ್ದೀನಿ ಪೌಲನು. ನೀವು ಆ ಲೋಕದಲ್ಲಿ, ಆ ಪಾಪದ ಜೀವಿತದಲ್ಲಿದ್ದಾಗ ಅಧರ್ಮಕ್ಕೂ ದಾಸರನಾಗಿ ಒಪ್ಪಿಸಿಕೊಟ್ಟಿದ್ದಂತೆ ಈಗ ಪರಿಶುದ್ಧರಾಗುವುದಕ್ಕೆ ನಿಮ್ಮ ಅಂಗಗಳನ್ನು ದಾಸರನಾಗಿ ಒಪ್ಪಿಸಿಕೊಟ್ಟಿರಿ. ನೀವು ಪಾಪಕ್ಕೆ ದಾಸರಾಗಿದ್ದಾಗ, ಅಂದ್ರೆ ಲೋಕದಲ್ಲಿದ್ದಾಗ ನೀತಿಯ ಹಂಗಿನವರಾಗಿದ್ದಿಲ್ಲ. ಆದರೆ ನೀವು ಆಗ ಮಾಡಿದ ಕೃತ್ಯಗಳಿಂದ ನಿಮಗುಂಟಾದ ಫಲವೇನು? ಏನಾದ್ರೂ ಪಡ್ಕೊಂಡಿದ್ದೀವ ನಾವು? ನರಳಾಟ ಪಡ್ಕೊಂಡು ಪ್ರೇರೆ, ಅವಮಾನ ಪಡ್ಕೊಂಡು, ಅನಾರೋಗ್ಯ ಪಡ್ಕೊಂಡು, ರೋಗದಲ್ಲಿ ಸಾಯುವಂಥ ಪರಿಸ್ಥಿತಿಗಳು, ಮಾಡಬಾರದ ಪಾಪದ ಕೃತ್ಯಗಳನ್ನು ಮಾಡಿ 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 ನಮ್ಮ ದೇಹವೆಲ್ಲ ಕ್ಷೀಣವಾದಂಥ ಪರಿಸ್ಥಿತಿಗಳು ಪ್ರೇಮ ನಮ್ಮ ಜೀವಿತದಲ್ಲಿ. ನಿಮಗುಂಟಾದ ಫಲವೇನು? ಏನು ಸಿಕ್ತು ನಮಗೆ ಲೋಕದಲ್ಲಿದ್ದಾಗ? ಏನಾದರೂ ಪ್ರಯೋಜನ ಆಯ್ತಾ? ಏನು ಸಿಗಲಿಲ್ಲ ಪ್ರೇಮಿ. ಆದರೆ ಈಗ ನೀವೇನ್ ಮಾಡಬೇಕು? ನೀತಿಗೆ ದಾಸರಾಗಿ ಬದುಕಬೇಕು, ನೀತಿಗೆ ಗುಲಾಮರಾಗಿ ಬದುಕಬೇಕು. ನೀತಿಗೆ ಗುಲಾಮರಾಗಿ ಬದುಕಿದ್ರೆ ಸೈತಾನನು ಯೇಸು ಕ್ರಿಸ್ತನಿಗೆ ಕ್ಷಣ ಮಾತ್ರದಲ್ಲಿ ಲೋಕದ ವೈಭವವನ್ನು ತೋರಿಸಿದ ಹಾಗೆ ನಮಗೂ ನಿಮಗೂ ಎಂತೆಂಥ ಆಫರ್ಗಳು ಕೊಡ್ತಾನೆ ಗೊತ್ತಾ ಸೈತಾನನು? ನಮಗೂ ನಿಮಗೂ ಎಂಥ ಒಳ್ಳೆ ಒಳ್ಳೆ ಆಫರ್ಗಳನ್ನು ಕೊಡ್ತಾನೆ ಗೊತ್ತಾ? ನಾನು ಈ ದಿನ ನಿಮ್ಮ ಹತ್ರ ಪೌಲನು ಯಾವ ರೀತಿ ಹೇಳ್ತಾನೋ ಅದೇ ರೀತಿ ನಿಮ್ಮ ಹತ್ರ ನಾನು ಲೋಕ ರೀತಿಯಾಗಿ ಮಾತಾಡ್ತೇನೆ. ಪೌಲನು ನಮಗೆ ಅರ್ಥ ಮಾಡಿಸ್ಬೇಕು ಅಂತ, ನನಗೆ ಅರ್ಥ ಮಾಡಿಸ್ಬೇಕಂತ ಲೋಕ ರೀತಿಯಾಗಿ ಮಾತನಾಡಿ, ಲೋಕದಲ್ಲಿದ್ದಾಗ ನೀವು ಅಧರ್ಮ ಮಾಡಿದ್ರಲ್ಲ, ನಿಮ್ಗೆ ಏನಾದರೂ ಪ್ರಯೋಜನ ಆಯ್ತಾ? ಏನು ಪಡ್ಕೊಂಡ್ರಿ ನೀವು? ರಾತ್ರಿ ಎಲ್ಲ ನೀವು ಎಚ್ಚರವಾಗಿದ್ದು ಕೆಟ್ಟ ಕೆಟ್ಟ ನೀವು ಕಾರ್ಯಗಳನ್ನು ಮಾಡೋದಕ್ಕೆ ರಾತ್ರಿ ಎಲ್ಲ ಎಚ್ಚರಾಗಿದ್ರಿ, ಏನಾದರೂ ಪ್ರಯೋಜನ ಆಯ್ತಾ? ಬೇರೆಯವರ ಹಣವನ್ನು ಸೆಳೆದುಕೊಳ್ಳಬೇಕಂತ ಅನೇಕ ಆಟಗಳನ್ನು ಆಡಿದ್ರೆ ಏನು ಪ್ರಯೋಜನ ಆಯ್ತು? ಏನೂ ಪ್ರಯೋಜನ ಆಗಲಿಲ್ಲ. ಈಗ ನೀವು ಯಾವ ರೀತಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ? ನೀತಿಗೆ ದಾಸರಾಗಿರಬೇಕು. ಪ್ರೇರೆ, ನಾವು ಪಾಪ ಮಾಡುವುದಕ್ಕೋಸ್ಕರ ಸೈತಾನನು ಎಂತೆಂಥ ದೃಶ್ಯಗಳನ್ನು ಮುಂದೆ ಇಡ್ತಾನೆ ಅಂದರೆ, ಕ್ಷಣ ಮಾತ್ರದಲ್ಲಿ ನಮ್ಮನ್ನು ಬೀಳಿಸಿ, ಕ್ಷಣ ಮಾತ್ರದಲ್ಲಿ ಲೋಕದ ವೈಭವವನ್ನು, ಲೋಕದ ಆಡಂಬರವನ್ನು ನಮ್ಮ ಪಾದದಲ್ಲಿ ಇಡುವಂಥ ರೀತಿಯಲ್ಲಿ ಆತನು ತೋರಿಸಿ ಭಯಂಕರ ರೀತಿಯಲ್ಲಿ ಮೋಸ ಮಾಡೋದಕ್ಕೆ ಬರ್ತಾನೆ. ಒಂದು ಎಕ್ಸಾಂಪಲ್ ಹೇಳ್ತೀನಿ. ಹೆಣ್ಣು ದೇವರಲ್ಲಿದ್ದಾರೆ. ಗಂಡನ ಮೂಲಕ ಅನೇಕ ಟಾರ್ಚರ್ಗಳಿರುತ್ತೆ, ಗಂಡನ ಮೂಲಕ ಅನೇಕ ಹಿಂಸೆಗಳಿರುತ್ತೆ, ಮಕ್ಕಳ ಮೂಲಕ ಅನೇಕ ಚಿತ್ರಗಳ ಹಿಂಸೆ ಇರುತ್ತೆ. ಇಂಥ ಸಮಯದಲ್ಲಿ ಏನು ಮಾಡ್ತಾನೆ ಗೊತ್ತಾ ಸೈತಾನನು? ಒಬ್ಬ ಒಳ್ಳೆ ಪುರುಷನಿಗೆ ಪರಿಚಯ ಮಾಡಿಸೋದಕ್ಕೆ ಇಷ್ಟಪಡ್ತಾನೆ. ಇಂಥ ಒಂದು ಬಲಹೀನತೆ ಈತಳಿದೆ, ಅಂದ್ರೆ ಈತಳಿಗೆ ಒಂದು ಕೊರತೆ ಇದೆ. ಈತಳು ಬಾಯಾರಿದ್ದಾಳೆ. ಎಂತಕ್ಕೆ? ಸಮಾಧಾನವಿಲ್ಲದೆ, ಶಾಂತಿ ಇಲ್ಲದೆ, ಮನೆಯಲ್ಲಿ ನೆಮ್ಮದಿ ಇಲ್ಲದೆ ಈತಳು ಬಾಯಾರಿದ್ದಾಳೆ. ಈತಳಿಗೆ ತನ್ನ ಮನೆ ಕುಟುಂಬದಲ್ಲಿರೋದೇ ಯಜಮಾನನಿಂದ ಸಮಾಧಾನವಿಲ್ಲ, ಶಾಂತಿ ಇಲ್ಲ, ಬಿಡುಗಡೆ ಇಲ್ಲ. ಈಗ ಏನ್ ಮಾಡ್ತಾನೆ ಸೈತಾನನು? ಒಂದು ಒಳ್ಳೆ ಪುರುಷನನ್ನು ಪರಿಚಯ ಮಾಡೋದಕ್ಕೆ ನಮ್ಮ ಮುಂದೆ ತಗೊಬರ್ತಾನೆ. ತನ್ನ ಗಂಡನಿಗಿಂತ 10 ಪಟ್ಟು ಸೌಂದರ್ಯವಂತನು, ತನ್ನ ಗಂಡನಿಗಿಂತ 10 ಪಟ್ಟು ಐಶ್ವರ್ಯವಂತನು, ತನ್ನ ಗಂಡನಿಗಿಂತಲೂ 10 ಪಟ್ಟು ಒಳ್ಳೆ ಗುಣಲಕ್ಷಣ ಇರುವವನ ಹಾಗೆ ತೋರಿಸಿ, ಇರುವನ ಹಾಗೆ, ಒಳ್ಳೆ ಗುಣಲಕ್ಷಣ ಅಂದ್ರೆ ಯಾರಲ್ಲಿ ಇರ್ತದೆ ಅಂತ ನಿಮ್ಗೆ ಗೊತ್ತು, ಬೇರೆ ಆ ರೀತಿ ಇರುವ ಹಾಗೆ ಪರಿಚಯ ಮಾಡಿಸ್ತಾನೆ. ಜೀವನ ಪೂರ್ತಿ ಕೂತ್ಕೊಂಡು ತಿನ್ನುವಂತ
ಸುಖ ಸಮಾಧಾನ ಸಿಗುವಂಥ ರೀತಿಯಲ್ಲಿ ನಮಗೆ ಪರಿಚಯ ಮಾಡಿಸ್ತಾರೆ. ಆಗ ಕೇವಲ ಹೆಣ್ಣಿಗೆ ಮಾತ್ರ ಅಲ್ಲ, ದೇವ ಜನರಿಗೂ ಅಷ್ಟೇ. ದೇವ ಜನರಿಗೂ ಎಂತೆಂಥ ಆಪರ್ಚುನಿಟಿ ಕೊಡ್ತಾನೆ ಗೊತ್ತಾ, ಎಂತೆಂಥ ಆಫರ್ಗಳು ತರ್ತಾನೆ ಗೊತ್ತಾ. ಬೈ ಒನ್ ಗೆಟ್ ಒನ್ ಫ್ರೀ, ಅದು ಪಕ್ಕಕ್ಕಿರಲಿ ಬೇರೆ, ಎಲ್ಲ ಫ್ರೀನೇ. ನೀನು ಪಾಪಕ್ಕೆ ದಾಸನಾಗಿ ನೀನು ಒಂದು ವೇಳೆ ಹೋಗ್ಬೇಕಂದ್ರೆ ನಿನಗೆಲ್ಲ ಉಚಿತವಾಗಿ. ಕ್ಷಣ ಮಾತ್ರದಲ್ಲಿ ಲೋಕದ ವೈಭವವನ್ನು ತೋರಿಸಿದ ಯೇಸು ಕ್ರಿಸ್ತನೇ ಸೈತಾನನು ಬಂದು ನಿಮ್ಮ ಬಳಿಗೂ ನಮ್ಮ ಬಳಿಗೂ ನಮ್ಮ ಮಡದೆಗಿಂತ 10ರಷ್ಟು ಸೌಂದರ್ಯವಂತೆಯನ್ನು ತೋರಿಸ್ತಾನೆ. ಅವರಲ್ಲಿರುವಂಥ ಹಣವನ್ನು ತೋರಿಸ್ತಾನೆ, ಐಶ್ವರ್ಯವನ್ನು ತೋರಿಸ್ತಾನೆ, ಮತ್ತು ಅವರು ನಮಗೆ ಇಷ್ಟಪಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ತೋರಿಸಿ, ನಿಮಗೆ ಲೋಕ ರೀತಿಯಲ್ಲಿ ಹೇಳ್ತೇನೆ. ಯಾಕಂದ್ರೆ ನಮಗೆ ಸುಲಭವಾಗಿ, ನಾವು ಲೋಕದಿಂದ ಬಂದಿದ್ದೇವಲ್ಲ ಪ್ರಿಯರೇ, ಇವೆಲ್ಲ ಮಾತುಗಳು ತುಂಬ ನೇರವಾಗಿ ನಿಮಗೆ ಅರ್ಥ ಆಗುತ್ತೆ. ನಮ್ಮ ಹೆಂಡತಿಗಿಂತ ನಮ್ಮ ಗಂಡನಿಗಿಂತ 10 ಪಟ್ಟು ಸೌಂದರ್ಯವಂತವರು, 10 ಪಟ್ಟು ಹಣವಿದ್ದವರು, 10 ಪಟ್ಟು ಗುಣವಂತೆಯರಾಗಿ ನಮ್ಮ ಮುಂದೆ ಸೈತಾನನ ತಗೊಂಡ್ಬಂದು ತೋರಿಸ್ತಾರೆ. ಈಗ ಪೌಲನು ಹೇಳ್ತಾರಂತ ಮಾತು, ಪೌಲನು ಮೊದಲದಾಗಿ ಯೇಸು ಕ್ರಿಸ್ತನು ಮತ್ತಾಯನ ಬರೆದ ಸುವಾರ್ತೆ ನೀತಿಗೆ ಹಸಿದು ಬಾಯಾರಿದವನು. ಅವನು ನೋಡ್ಕೊಳ್ಳೋಣ. ಯೇಸು ಕ್ರಿಸ್ತನು ಹೇಳುವಂಥ ಮಾತೇನಿರುತ್ತಾ, ನೀನ್ ನೀತಿಗೆ ಹಸಿದು ಬಾಯಾರಿದ್ರೆ ನೀನು ತೃಪ್ತಿ ಹೊಂತೀಯ. ಪಾಪ ನಿನ್ನ ಮುಂದೆ ಇದೆ, ಸುಲಭವಾಗಿ ನೀನು ಪಾಪವನ್ನು ಮಾಡಬಹುದು. ಅದರಿಂದ ಹಣವನ್ನು ಸಿಗುತ್ತೆ, ನಿನ್ನ ದೇಹದ ಸುಖವನ್ನು ಸಿಗುತ್ತೆ, ಎಲ್ಲ ಸಿಗುತ್ತೆ. ಆದ್ರೆ ನೀನ್ ಏನ್ ಮಾಡ್ಬೇಕು ಗೊತ್ತಾ, ನೀನ್ ಹಸಿದವನಾಗಿರ್ಬೇಕು. ನಮ್ಮ ದೇಹ ಏನ್ ಕೋರುತ್ತೆ, ಪಾಪ ಮಾಡಿ ನಾವು ಹೊಟ್ಟೆ ತುಂಬಿಸ್ಕೊಳ್ಳೋಣ ಅನ್ಸುತ್ತೆ. ಒಂದು ಸುಳ್ಳನ್ನು ಹೇಳಿ ಅನೇಕ ಲಕ್ಷಾಂತರ ರೂಪಾಯಿ ನಮ್ಮ ಮೇಲೆ ಬರುತ್ತೆ. ದೇವರ ಮಕ್ಕಳ ಮೇಲೆ ಅನೇಕರು ನಮ್ಮ ಮೇಲೆ ನಂಬಿಕೆ ಮಡಗಿ ಲಕ್ಷಾಂತರ ರೂಪಾಯಿ ಟರ್ನ್ ಓವರ್ ಮಾಡುವಂಥ ಪರಿಸ್ಥಿತಿಗಳು ನಮ್ಮ ಯಜಮಾನರ ಮೂಲಕ ನಮಗೆ ಸಿಗ್ಬೋದು. ಒಂದೇ ಒಂದು ಸುಳ್ಳು ಹೇಳಿದರೆ ಅನೇಕ ಸಾವಿರಾರು ರೂಪಾಯಿ ಹಣ, ಲಕ್ಷಾಂತರ ರೂಪಾಯಿ ಹಣ ನಮಗೆ ಲಭಿಸುವಂಥ ಪರಿಸ್ಥಿತಿಗಳಿರ್ಬೋದು. ದೇವರೇನು ಹೇಳ್ತಾರೆ ಗೊತ್ತಾ, ನೀನು ಹಸಿದವನಾಗಿರು, ಬಾಯಾರಿದವನಾಗಿರು, ನೀತಿಗೆ ನೀನು ಗುಲಾಮನಾಗಿರು, ಅನೀತಿಗೆ ನೀನು ಗುಲಾಮನಾಗಬೇಡ. ನೀತಿಗೆ ನೀನು ಗುಲಾಮನಾಗು. ನೀತಿ, ನ್ಯಾಯ, ಧರ್ಮದಿಂದ ನೀನು ಬದುಕು. ದೇಹದಲ್ಲಿ ಹುಟ್ಟುವಂತ ಕೋರಿಕೆಗಳಿಗೆ ನೀನು ಸೋಲಬೇಡ, ಬಾನಿಸನಾಗಬೇಡ. ಆದ್ರೆ ನೀನ್ ಏನ್ ಮಾಡ್ಬೇಕು, ಪಾಪಕ್ಕೆ ನೀನು ಲೋಕದಲ್ಲಿದ್ದಾಗ ದಾಸನಾಗಿದ್ದಲ್ಲ, ಅದರಿಂದ ಏನಾದ್ರೂ ಪ್ರಯೋಜನ ಸಿಗ್ತಾ? ಸುಳ್ಳನ್ನು ಹೇಳಿದೆ, ಅನೇಕ ಲಕ್ಷಾಂತರ ರೂಪಾಯಿ ನಿನ್ನ ಬಳಿಗೆ ಬತ್ತು ಹೋಯ್ತು, ವ್ಯಭಿಚಾರ ಮಾಡಿದೆ, ಎಲ್ಲ ಸುಖವನ್ನು ಅನುಭವಿಸಿದೆ. ಆದ್ರೆ ನಿನ್ನ ಜೀವನದಲ್ಲಿ ಏನಾದ್ರೂ ತೃಪ್ತಿ ಅಂದಿದೆಯಾ? ನಿನಗೆ ಬಿಡುಗಡೆ ಇದೆಯಾ? ಇಲ್ಲ ಅಲ್ವಾ? ಆಗ ನೀನು ಅನ್ಕೊಂಡಿದ್ದೆ ಅಲ್ಲ, ನಾನು ಇಷ್ಟೊಂದು ಸುಳ್ಳನ್ನು ಹೇಳಿ ಲಕ್ಷಾಂತರ ರೂಪಾಯಿ, ಸಾವಿರ ರೂಪಾಯಿ ಹಣವನ್ನು ನಾನು ಸಂಪಾದನೆ ಮಾಡಿದ್ದೇನೆ, ಇಷ್ಟಪಟ್ಟಿದ್ದ ಹೆಣ್ಣಿನ ಜೊತೆ ಸುತ್ತಾಡಿದ್ದೇನೆ, ಪಾಪವನ್ನು ಮಾಡಿದ್ದೇನೆ, ಇಷ್ಟಪಟ್ಟಂತ ಸಿನಿಮಾಗಳನ್ನು ನೋಡಿದ್ದೇನೆ, ನನ್ನ ದೇಹದ ಪ್ರತಿಯೊಂದು ಆಸೆಗಳನ್ನು ನಾನು ತೀರಿಸ್ಕೊಂಡಿದ್ದೇನೆ, ಎಲ್ಲ ಮಾಡಿದೆ ಅಲ್ವಾ? ಅದರಿಂದ ಏನಾದರೂ ಪ್ರಯೋಜನ ಆಯ್ತಾ? ಕ್ಷಣಿಕವಾದಂಥ ಸಂತೋಷ, ಕ್ಷಣಿಕವಾದಂಥ ದಾಹ, ಅದು ಕ್ಷಣಿಕವಾದಂಥ ಜೀವಿತವದು. ಆ ಜೀವಿತದಲ್ಲಿ ಮರಣವು ಖಚಿತ. ದೇವರ ಕಡೆ ಬರ್ತೀಯ, ದೇವರು ನೀತಿವಂತನು, ಆತನನ್ನು ಪ್ರೀತಿಸುವವರು ಕೂಡ ನೀತಿವಂತರಾಗಿರಬೇಕು. ನೀನ್ ನೀತಿಗೆ ಹಸಿದವನಾಗಿರಬೇಕು, ನೀತಿಗೆ ನೀನು ಗುಲಾಮನಾಗಿ ಬದುಕಬೇಕು. ಕಣ್ಣುಂಟು, ಪ್ರಪಂಚ ನೋಡ್ಬೋದು, ಆದ್ರೆ ದೇವ್ರು ಹೇಳ್ತಾರೆ ನೀನು ಪ್ರಪಂಚವನ್ನು ನೋಡ್ಬೇಡ. ಕಣ್ಣಿನ ಆಸೆಯನ್ನು ಪಡಬೇಡ, ಮಾಂಸದ ಇಚ್ಛೆಯನ್ನು ಪಡಬೇಡ, ಬದುಕಿನ ಬಾಳಿನ ಡಂಬಕ್ಕೆ ನೀನು ಸಿಲುಕಿಕೊಳ್ಳಬೇಡ. ಹೊಟ್ಟೆ ತುಂಬುತ್ತಾ ಪ್ರಪಂಚ ನೋಡುವಾಗ ಹೊಟ್ಟೆ ತುಂಬಿದಂತೆ ಕಾಣಿಸುತ್ತೆ, ಹೊಟ್ಟೆ ತುಂಬಿಸಿದಂತೆ ಕಾಣಿಸುತ್ತೆ. ಕಣ್ಣಿಂದ ಬೇಕಾದದ್ದನ್ನು ನೋಡ್ತೀಯಾ, ಕಣ್ಣು ತುಂಬುವಂತೆ ಕಾಣುತ್ತೆ. ಕೈ ತುಂಬಾ ಸುಳ್ಳನ್ನು ಹೇಳಿ ಸಂಬಳ ತೆಗೆದುಕೊಳ್ಬೇಕಂತ ನೀನು ಇರ್ತೀಯ, ಕೈಯೆಲ್ಲ ತುಂಬುತ್ತೆ ಮೋಸದ ಹಣದಿಂದ. ದೇವರಲ್ಲಿರ್ತಕ್ಕಂಥ ಮಾತು ಅರ್ಥ ಮಾಡ್ಕೊಳ್ಳಿ. ನಾವು ನೀತಿಗೆ ಹಸಿದವರಾಗಿರ್ಬೇಕು. ಹಸಿವಾಗತ್ತೆ, ಆತ್ಮಕ್ಕೆ ಹಸಿವಾಗುತ್ತೆ, ದೇಹಕ್ಕೂ ಹಸಿವಾಗುತ್ತೆ.
ಕೆಳ ಪೌಲನು ಹೇಳುವಂತ ಮಾತು. ಲೋಕ ರೀತಿಯಾಗಿ ಮಾತನಾಡುತ್ತೇನೆ, ಅಧರ್ಮ ಮಾಡುವುದಕ್ಕಾಗಿ ನಿಮ್ಮ ಅಂಗಗಳನ್ನು ಬಂಡುತನಕ್ಕೆ ಲೋಕದಲ್ಲಿದ್ದಾಗ ಅಧರ್ಮಕ್ಕೂ ದಾಸರನಾಗಿ ಒಪ್ಪಿಸಿಕೊಟ್ಟಿದ್ದಂತೆಯೇ ಈಗ ಪರಿಶುದ್ಧರಾಗುವುದಕ್ಕಾಗಿ ನಿಮ್ಮ ಅಂಗಗಳನ್ನು ನೀತಿಗೆ ದಾಸರನಾಗಿ ಒಪ್ಪಿಸಿಕೊಡಿರಿ. ಕಣ್ಣು ಎಳೆಯುತ್ತೆ, ಎಡಕ್ಕೂ ನೋಡು ಬಲಕ್ಕೂ ನೋಡು, ನೇರವಾಗಿ ನೋಡ್ಬೇಡ, ಸುತ್ತ ನೋಡು, ಆ ಕಡೆ ಈ ಕಡೆ ನೋಡು ಅಂತ ಹೇಳುತ್ತೆ. ಆದ್ರೆ ನೀವೇನ್ ಮಾಡ್ಬೇಕು ಹೇಳಿ? ನಾವೇನ್ ಮಾಡ್ಬೇಕು ಹೇಳಿ? ಪರಿಶುದ್ಧತೆಗೆ ನಾವು ಗುಲಾಮರಾಗಿ ಇರಬೇಕು. ಪರಿಶುದ್ಧತೆಯ ಪಡ್ಕೋಬೇಕಂದ್ರೆ ನಾವು ಗುಲಾಮರಾಗಿ ಬದುಕಬೇಕು. ಯಾರಿಗೆ? ನೀತಿಗೆ ಹಸಿದು ಬಾಯಾಡಬೇಕು. ಬಾಯಾಡಿದ ಜಿಂಕೆಗೆ ನೀರು ಸಿಕ್ತಾಗ, ಬಾಯಾರಿನ ಜಿಂಕೆಯು ನೀರಿನ ತೊರೆಗಳನ್ನು ಹೇಗೋ ಹಾಗೆ ನನ್ನ ಮನವು ದೇವರಲ್ಲಿ ಉಲ್ಲಾಸ ಪಡಬೇಕು. ದೇವರಲ್ಲಿ ನಾವು ಸಂತೃಪ್ತಿಯಾಗಿರ್ಬೇಕು. ಪಾಪದಲ್ಲಿ ಸಂತೃಪ್ತಿ ಇಲ್ಲ ಪ್ರೇರೆ, ಅದಕ್ಕೆ ಒಂದು ಕೊನೆ ಇದೆ. ಪಾಪಕ್ಕೆ ದಾಸರಾದ್ರೆ ಅದಕ್ಕೆ ಒಂದು ಕೊನೆ ಇದೆ. ಆ ಕೊನೆಯೇ ಮರಣ ಪ್ರೇರೆ. ಅರ್ಥ ಮಾಡ್ಕೊಳ್ಳಿ, ಕೆರಡೆ ಓದ್ತೀನಿ. ಆದರೆ ನೀವು ಆಗ ಮಾಡಿದ ಕೃತ್ಯಗಳಿಂದ ನಿಮಗುಂಟಾದ ಫಲವೇನು? ಈಗ ಅವುಗಳ ವಿಷಯದಲ್ಲಿ ನಿಮಗೆ ನಾಚಿಕೆ ಉಂಟಷ್ಟೇ. ಅದನ್ನು ನಾವು ಹಳೆ ಸಂಗತಿಗಳು ಮಾಡಿದಾಗ ಅದು ಕುರಿತು ನಮಗೆ ನಾಚಿಕೆ ಆಯ್ತೈತೆ. ಅಯ್ಯೋ, ಆ ಸ್ತ್ರೀ ಸಹವಾಸ ಮಾಡಿದ್ರೆ ಸುಖ ಇರುತ್ತೆ, ನೆಮ್ಮದಿ ಇರುತ್ತೆ ಅಂತ ಅನ್ಕೊಂಡೆ. ಆದ್ರೆ ಭಯಂಕರವಾದ ನರಳಾಟ. ಒಂದು ವೇಳೆ ಅದೊಂದು ಸಹವಾಸ ಮಾಡಿಲ್ಲ ಅಂದ್ರೆ ಚೆನ್ನಾಗಿರೋದಲ್ವಾ? ಸ್ವಲ್ಪ ಚೆನ್ನಾಗಿರ್ತಾ ಇದ್ದೀನಿ. ಆ ಒಂದು ಯಾವುದೋ ಆಟದಲ್ಲಿ ನಾನು ಅನೇಕ ಹಣವನ್ನು ಕಳೆದುಕೊಂಡೆ. ಹಣ ಬರುತ್ತೆ ಬರುತ್ತೆ ಅಂತ ಹೋಗಿ 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 ಸತತವಾಗಿ ಅನೇಕ ತಿಂಗಳುಗಳು ನಾನು ಅದ್ರ ಹಿಂದೆ ಬಿದ್ದೆ. ಅನೇಕ ಹಣಗಳು ನಷ್ಟಗಳು. ಆ ಒಂದು ಪರಿಸ್ಥಿತಿಲಿ ಒಂದು ದೊಡ್ಡ ಸುಳ್ಳನ್ನು ಹೇಳಿದೆ ನಾನು. ಅವ್ರು ನನ್ನ ಮೇಲೆ ಎಷ್ಟೋ ನಂಬಿಕೆ ಮಡಗಿದ್ರು ಪಾಪ. ನಾನು ಹಾಗೆ ಮಾಡಲ್ಲ ಅಂತ ಅನ್ಕೊಂಡಿದ್ರು. ಆದ್ರೆ ಅವ್ರಿಗೆ ನಾನು ದ್ರೋಹ ಮಾಡಿದೆ. ಆ ದ್ರೋಹ ಮಾಡಿದ್ರಿಂದ ಏನೂ ಪ್ರಯೋಜನ ಆಗಿಲ್ವಲ್ಲ. ಕಡೆಗೆ ಭಿಕಾರಿಯಾಗಿ ಉಳ್ಕೊಂಡ. ಅವತ್ತೊಂದು ದಿವಸ ಸತ್ಯವನ್ನು ಹೇಳ್ತಾ ಇದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಯಾವಾಗ ಅನ್ಸುತ್ತೆ? ಈ ದಿನ ನಮ್ಗೆ ಅನ್ಸುತ್ತೆ. ದೇವರ ಬಳಿ ಬಂದಾದ ಮೇಲೆ ನಮ್ಗೆ ಅನ್ಸುತ್ತೆ, ಆ ದಿನ ವ್ಯಭಿಚಾರ ಮಾಡೋದ್ರಿಂದ ನಮ್ಗೆ ಏನೂ ಸುಖ ಸಿಗ್ಲಿಲ್ಲ. ಆ ದಿನ ಆಡಿದಂಥ ಆಟಗಳಿಂದ, ಪಾಠಗಳಿಂದ, ಸಿನಿಮಾಗಳಿಂದ ಯಾವುದೇ ಥರವಾದಂಥ ಸುಖ, ನೆಮ್ಮದಿ, ಸಮಾಧಾನ ಸಿಗಲೇ ಇಲ್ಲ. ಅವತ್ತು ಆ ಕೆಲಸ ಮಾಡೋದ್ರಿಂದ ನನಗೆ ನಾಚಿಕೆ ಆಯ್ತೈತೆ. ಆ ದಿನ ಅವತ್ತು ಕೆಟ್ಟ ನಡವಳಿಕೆ ಉಳ್ಳವನಾಗಿ ನಡೆದುಕೊಂಡದ್ದರಿಂದ ಈ ದಿನ ನಮಗೆ ನಾಚಿಕೆ ಆಯ್ತೈತೆ. ಅದೇ ಹೇಳ್ತಾ ಇದ್ದೇನೆ ನೋಡಿ, ಪೌಲನು ಹೇಳ್ತಾ ಇದ್ದಾನೆ. ಆದರೆ ನೀವು ಆಗ ಮಾಡಿದ ಕೃತ್ಯಗಳಿಂದ ನಿಮಗುಂಟಾದ ಫಲವೇನು? ಈಗ ಅವುಗಳ ವಿಷಯದಲ್ಲಿ, ಹಳೆಯ ಸಂಗತಿಗಳನ್ನು ನಾವು ಮಾಡಿದವಲ್ಲ, ಅವುಗಳ ವಿಷಯದಲ್ಲಿ ನಿಮಗೆ ನಾಚಿಕೆ ಉಂಟಷ್ಟೇ. ಕಡೆಗೆ ಅವುಗಳಿಂದ ಬರುವುದು ಮರಣವಲ್ಲವೇ? ಮರಣ ಬರ್ತಾ ಇತ್ತು ನಮಗೆ. ನಾವು ಅದೇ ದುರ್ನಡತೆ ಉಳ್ಳವರಾಗಿ ಬದುಕುವಾಗ ನೀತಿಗೆ ಹಸಿಯದೆ ಅನೀತಿಗೆ ಹಸಿದು, ಕೆಟ್ಟತನಕ್ಕೆ ಹಸಿದು, ವ್ಯಭಿಚಾರಕ್ಕೆ ಹಸಿದು, ಕುಡುಕುತನಕ್ಕೆ ಹಸಿದು, ಜೂಜಾಟಕ್ಕೆ ಹಸಿದು, ಜಗಳ ಆಟದ ಕಾರ್ಯಗಳಿಗೆ, ದ್ವೇಷಕ್ಕೆ, ಹೊಡೆದಾಟಕ್ಕೆ ಹಸಿದು ನಾವು ಹೋಗುತ್ತಿದ್ರೆ ಅದರಿಂದ ಮರಣ ಸಿಗ್ತಾ ಇತ್ತು. ಈಗ ದೇವರ ನೀತಿಗೆ ನಾವು ಗುಲಾಮರಾಗಿ ದೇವರ ಕಡೆಗೆ ಬಂದದ್ದರಿಂದ ಈ ಅಂಗಗಳಿಂದ ಯಾವ ಕೆಟ್ಟ ಕಾರ್ಯಗಳನ್ನು ಮಾಡಿದೋ ಇವಾಗ ಅದೇ ಕೈಗಳಿಂದ ನಾವು ದೇವರ ಕೆಲಸವನ್ನು ಮಾಡಬೇಕು. ಈ ಕಾಲು ಪಾಪವನ್ನು ಮಾಡೋದಕ್ಕೆ ಯಾವ ರೀತಿ ಆತುರ ಪಡ್ತಾ ಇತ್ತೋ, ಈ ದಿನ ದೇವರ ಸ್ವಾರ್ಥ ನಿಮಿತ್ತ ನೀತಿಗೆ ಹಸಿದು ದೇವರ ಕೆಲಸವನ್ನು ಮಾಡೋದಕ್ಕೆ ನಾವು ಆತುರದಿಂದ ಹೋಗ್ಬೇಕು. ಈ ಕಣ್ಣು ಕೆಟ್ಟದನ್ನು ನೋಡೋದಕ್ಕೋಸ್ಕರ ಹೇಗೆ ಆತುರ ಪಟ್ಟು ಕೆಟ್ಟತನಕ್ಕೆ ನಾವು ಗುಲಾಮರಾಗಿದ್ವಲ್ಲ, ಅದರಿಂದ ಪ್ರಯೋಜನ ಏನು ಆಗಲಿಲ್ವಲ್ಲ. ಈ ದಿನ ಈ ಕಣ್ಣುಗಳು ದೇವರ ವಾಕ್ಯವನ್ನು ಓದುವುದಕ್ಕೆ, ದೇವರ ವಾಕ್ಯವನ್ನು ನೋಡುವುದಕ್ಕೆ ನಾವು ಆತುರದಿಂದ ಈ ಕಣ್ಣನ್ನು ಗುಲಾಮತನದಲ್ಲಿ ದೇವರ ನೀತಿಗೆ ನಾವು ಗುಲಾಮರನ್ನಾಗಿದ್ದು ನಮ್ಮ ಕಣ್ಣುಗಳು ಯಾವಾಗಲೂ ದೇವರನ್ನು ದೃಷ್ಟಿಸಿದೆ. ನಮ್ಮ ಮನಸ್ಸು ಪಾಪದ ಆಲೋಚನೆಗಳಲ್ಲಿ ಸಂತೃಪ್ತಿ ಪಡ್ತಾ ಇತ್ತು ಒಂದು ಕಾಲದಲ್ಲಿ. ಅದರಿಂದ ಪ್ರಯೋಜನ ಏನು? ಮಗಲೋಗುವಾಗಲೂ ಕೆಟ್ಟ ಆಲೋಚನೆ, ಕುಡಿದ ನಂತರ ಕೆಟ್ಟ ಆಲೋಚನೆ, ಕುಡಿದ ನಂತರ ಭಯಂಕರವಾದಂಥ ಪಾಪದ ಕೃತ್ಯಗಳನ್ನು ಮಾಡ್ತಾ ಇದ್ವಲ್ಲ, ಈ ಮನಸ್ಸು ವಿಪರೀತಗಳನ್ನು ಕಲ್ಪಿಸುತ್ತಾ ಇದ್ದಲ್ಲ, ಇದರಿಂದ ಏನಾದರೂ ಪ್ರಯೋಜನ ಆಯ್ತಾ?
ಭಯಂಕರವಾದಂಥ ಆಯಾಸಗಳು. ಈಗ ಈ ಹೃದಯದ ತುಂಬ ಯಾರಿರಬೇಕು? ದೇವರ ಜ್ಞಾಪಕವೂ ಇರಬೇಕು. ಅದನ್ನು ಬಿಟ್ಟರೆ ಬೇರೆ ಆಲೋಚನೆಗಳನ್ನು ನಾವೇನು ಮಾಡಬಾರ್ದು? ಒಳಗಡೆ ತಗೋಬಾರ್ದು. ಕುರಿ ಪ್ರಿಯರೇ, ಅನೇಕ ಕಡೆ ಮೇಯುವುದಕ್ಕೆ ಹೋಗುವಾಗ ನೀವು ಗಮನಿಸಿ, ಕುರಿಯು ಅನೇಕ ಕಡೆ ಮೇವನ್ನು ಹುಡುಕಿಕೊಂಡು ತಿನ್ನೋದಕ್ಕೆ ಹೋಗುವಾಗ ಅಲ್ಲಿರುವಂಥ ಮುಳ್ಳುಗಳು, ಕಸಗಳು, ಕಡ್ಡಿಗಳು ಅದಕ್ಕೆ ಕಚ್ಕೋತವೆ ಪ್ರಿಯರೇ. ಯಾಕಂದರೆ ಅದರ ಒಂದು ಕೂದಲು ಯಾವ ರೀತಿ ಇರುತ್ತೆ ಅಂದರೆ ಗುಂಗುರು ಕೂದಲು ಥರ ಸುತ್ಕೊಂಡಿರುತ್ತೆ. ಸ್ವಲ್ಪ ಏನಾದರೂ ಕಸ ಇದ್ರೆ ಅದನ್ನ ಎಳ್ಕೊಳ್ಳುತ್ತೆ. ಈ ದೇಹದಲ್ಲೆಲ್ಲ ಕಸ ಕಡ್ಡಿಗಳು, ಮುಳ್ಳುಗಳಿರುವಾಗ ಅದು ಬೇಗನೆ ತನ್ನನ್ನು ತಾನು ಚೆನ್ನಾಗಿ ಒದರಿಸಿಕೊಂಡು ತನ್ನನ್ನು ತಾನು ಶುದ್ಧ ಮಾಡಿಕೊಳ್ಳುತ್ತೆ. ಅದೇ ರೀತಿ ಲೋಕದಲ್ಲಿ ಪಾಪ ಉಂಟು, ಲೋಕದಲ್ಲಿ ಸಂಕಟ ಉಂಟು ಪ್ರಿಯರೇ. ಪಾಪ ಮಾಡದೇ ಇರುವಂಥದ್ದೇ ದೊಡ್ಡ ಸಂಕಟ ಪ್ರಿಯರೇ. ಈ ದೇಹ ಪ್ರಿಯರೇ ಪಾಪಕ್ಕೆ ಬಾನಿಸರಾಗಿ 25 ವರ್ಷ, 30 ವರ್ಷ, 35 ವರ್ಷ ಆದಮೇಲೆ ದೇವರನ್ನು ನಾವು ಕಳ್ಕೊ ಬಂದಾದ್ಮೇಲೆ ಹಳೆ ರುಚಿ ನೋಡಿರ್ತೀವಲ್ಲ, ಹಳೆ ಪಾಪದ ಸಂಗತಿಗಳಲ್ಲಿರ್ತೀವಲ್ಲ, ಅದು ನಮ್ಮನ್ನು ಎಳೆಯುತ್ತೆ. ಅದು ನಮ್ಮನ್ನು ಎಳೆಯುತ್ತೆ. ಕ್ಷಣ ಮಾತ್ರದಲ್ಲಿ ನಮ್ಮನ್ನು ಗುಲಾಮತನದಲ್ಲಿ ಇಟ್ಟುಕೊಳ್ಳಬೇಕೆಂತ ಬಹಳ ಪ್ರಯಾಸ ಪಡುತ್ತೆ. ಸೈತಾನ ನಮ್ಮನ್ನು ಎಡಬಿಡದೆ ಗರ್ಜಿಸುವ ಸಿಂಹೋದೋಪಾದಿಯಲ್ಲಿ ನುಂಗಲಿ ಅಂತ ಆತನು ಕಾಯ್ತಾ ಇರ್ತಾನೆ. ಆದರೆ ಈ ದೇಹವೆಂಬ ದೇವರ ಪ್ರಭಾವವನ್ನು ನಾವು ಪ್ರಕಾಶಪಡಿಸ್ಬೇಕಂದ್ರೆ ಈ ಕೈ, ಕಾಲು, ಕಣ್ಣು, ಪ್ರತಿಯೊಂದು ಅವಯವಗಳು ದೇವರಿಗೆ ದಾಸರಾಗಿ ಇಟ್ಕೊಳ್ಬೇಕು. ನಾವು ಸೈತಾನನ ಪ್ರಭಾವವನ್ನು ಪ್ರಕಾಶಪಡಿಸ್ತಾ ಇದ್ದೋ. ಬಾಯಿಂದ ಕೆಟ್ಟ ಮಾತುಗಳು, ಕಣ್ಣಿಂದ ಕೆಟ್ಟ ದೃಷ್ಟಿಗಳು, ಕೈಯಿಂದ ಇನ್ನೊಬ್ಬರಿಗೆ ಹೊಡೆಯುವಂಥದ್ದು, ಕಾಲಿಂದ ಕೇಡನ್ನು ಹಿಂಬಾಲಿಸಲಿಕ್ಕೆ ಓಡ್ತಾ ಇರುವಂಥ ಈ ಅವಯವಗಳನ್ನು ನಾವೇನು ಮಾಡಬೇಕು ಅಂದರೆ, ಇವಾಗ ದೇವರ ನೀತಿಗೆ ನಾವು ಬಾಯಾರಿದವರಾಗಿ ದೇವರ ಕೆಲಸಕ್ಕಾಗಿ ಇದನ್ನು ಸಜೀವ ಯಜ್ಞವಾಗಿಯೂ ಕಾಣಿಕೆಯಾಗಿಯೂ ಸಮರ್ಪಿಸಿ ದೇವರನ್ನು ನಮ್ಮ ದೇಹದ ಮೂಲಕ ಪ್ರಭಾವವನ್ನು ಪ್ರಕಾಶಪಡಿಸಬೇಕು. ಲೋಕದಲ್ಲಿದ್ದಾಗ ದೆವ್ವದ ಪ್ರಭಾವವನ್ನು ಪ್ರಕಾಶಪಡಿಸ್ತಾ ಇದ್ರು. ದೇವರ ಬಳಿಗೆ ಬಂದಾದ ಮೇಲೆ, ದೇವರಿಗೆ ಗುಲಾಮರಾದ ಮೇಲೆ, ಗುಲಾಮರಂದ್ರೆ ಮಕ್ಕಳು ಪ್ರಿಯರೇ, ಮಕ್ಕಳಿಗೆ ಅನೇಕ ಒಳ್ಳೆಯ ಆಲೋಚನೆಗಳನ್ನು ಹೇಳುವಾಗ, ಮಗನೇ ಈ ಕೆಲಸ ಮಾಡಬೇಡ ಪುಟ, ಈ ಕೆಲಸ ಮಾಡಬೇಡ, ಇದು ಸರಿ ಇಲ್ಲ, ಇದು ನಿನಗೆ ಸುಲಭವಾದದ್ದೇ, ಇದು ನಿನಗೆ ಕೆಲವು ಸಮಯ ಸಂತೃಪ್ತಿ ಕೊಡುವಂಥದ್ದೇ, ಆದರೆ ಇದನ್ನು ಮಾಡಬೇಡಪ್ಪ, ಇದು ಸರಿ ಇಲ್ಲ, ಇದರಿಂದ ಏನು ಪ್ರಯೋಜನ ಇಲ್ಲಪ್ಪ. ಕ್ಷಣಿಕವಾದಂಥ ಬಿಡುಗಡೆ ಅನಿಸೋ ರೀತಿ ನಿನಗಿರುತ್ತೆ. ಆಮೇಲೆ ಇದು ನಿನ್ನನ್ನು ಕೆಟ್ಟ ದಾರಿಗೆ ನಡೆಸಿದೆ, ಇದನ್ನು ಮಾಡಬೇಡಪ್ಪ ಹೇಳ್ತೀವ. ಅಂದರೆ ಆತನು ಗುಲಾಮ ಅಂದರೆ ಒಳ್ಳೆ ರೀತಿಯಲ್ಲಿ ಗುಲಾಮತನ ಕೆಲಸವನ್ನು ಮಾಡಿ ಬದುಕಬೇಕು ಅಂತ ನಾವು ಹೇಳ್ತೀವಿ. ಮತ್ತೆ ದೇವರು ನಮ್ಮ ಶತ್ರುನ ಅಂದರೆ ದೇವರಿಗೆ ದಾಸರಂದ್ರೆ ಏನು ಗುಲಾಮ್ರ? ಆ ರೀತಿ ಅಲ್ಲ. ದೇವರು ಹೇಳ್ತಾರೆ ಆ ರೀತಿ ಅಲ್ಲ. ಇದರಿಂದ ನಿಮಗೆ ಜೀವನ ಸಿಗುತ್ತೆ, ನಿಮಗೆ ನೀತಿಗೆ ಹಸಿದವರಾಗಿರಿ, ನೀತಿಗೆ ಗುಲಾಮರಾಗಿ ಬದುಕ್ರಿ, ನೀತಿಗೆ ಒಳಪಟ್ಟು ಬದುಕ್ರಿ. ಆದ್ರಿಂದ ನಿಮಗೆ ಜೀವನ ಇದೆ, ಸತ್ತ ನಂತರ ಮತ್ತೊಂದು ಜೀವನ ಇದೆ. ನಿಮಗೆ ಬಾಯಾರಿದವರು ಧನ್ಯರಂತೆ. ಲೋಕವನ್ನು ನೋಡುವಾಗ ಎಲ್ಲರೂ ಸುಖವಾಗಿದ್ದಾರೆ, ನೆಮ್ಮದಿಯಾಗಿದ್ದಾರೆ, ಹಬ್ಬಗಳನ್ನು ಮಾಡ್ತಾ ಇದ್ದಾರೆ, ಆಚಾರಗಳನ್ನು ಮಾಡಿಕೊಂಡು ನೆಮ್ಮದಿಯಾಗಿದ್ದಾರಲ್ಲ, ಅವರಲ್ಲಿರುವಂಥ ನೆಮ್ಮದಿ ನಮಗಿಲ್ವಲ್ಲ ಅಂತ ಕ್ಷಣಿಕವಾಗಿ ಅನಿಸುತ್ತೆ. ಲೋಕ ನೋಡುವಾಗ, ಲೋಕದಲ್ಲಿ ಜನರಿರುವಂಥ ಆಡಂಬರಗಳನ್ನು ನೋಡುವಾಗ, ನಾನು ಇಷ್ಟು ವರ್ಷ ದೇವರನ್ನು ಹಿಂಬಾಲಿಸ್ತಾ ಇದ್ದೇನೆ, ಸುಮಾರು 5 ವರ್ಷ ಆಯಿತು, 10 ವರ್ಷ ಆಯಿತು, ಇಷ್ಟು ವರ್ಷಗಳಿಂದ ದೇವರನ್ನು ಹಿಂಬಾಲಿಸಿನೂ ಕೂಡ ನನ್ನ ಮನೆಯಲ್ಲಿ ಶಾಂತಿ ಇಲ್ವಲ್ಲ, ಸಮಾಧಾನ ಇಲ್ವಲ್ಲ, ಬಿಡುಗಡೆ ಇಲ್ವಲ್ಲ, ಹಣವಿಲ್ವಲ್ಲ, ವಾಹನವಿಲ್ವಲ್ಲ, ಮುಂತಾದದಲ್ಲಿ ಇಲ್ವಲ್ಲ ಅಂತ ಸೈತಾನನು ಏನು ಮಾಡ್ತಾನೆ ಗೊತ್ತಾ? ನಮ್ಮ ಮುಂದೆ ಅನೇಕ ಪ್ರಶ್ನೆಗಳನ್ನು ಇಡುತ್ತಾನೆ. ದೇವರ ವಾಕ್ಯ ಮರೆಸ್ತಾನೆ ಪ್ರಿಯರೇ. ದೇವರ ವಾಕ್ಯವನ್ನು ಮರೆಸಿ ನಾವು ದೇವರಿಂದ ಹೊಂದಂಥ ಸುಖವನ್ನು, ದೇವರಿಂದ ಹೊಂದಂಥ ಬಿಡುಗಡೆಯನ್ನು, ದೇವರಿಂದ ಹೊಂದಿದಂಥ ಸಮಾಧಾನವನ್ನು ನಾವು ಮರೆಯುವ ಹಾಗೆ ಆತನ ಏನು ಮಾಡ್ತಾನೆ ಗೊತ್ತಾ? ಅನೇಕ ಪ್ರಶ್ನೆಗಳನ್ನು ನಮ್ಮ ಮುಂದೆ ಇಡ್ತಾನೆ. ಆಲ್ರೆಡಿ ಸುಖಕರವಾಗಿರ್ತೀವಿ, ಪ್ರಪಂಚದಲ್ಲಿ ಇಲ್ಲದಂಥ ಸುಖ ಸಮಾಧಾನ ನಿನ್ನ ಬಳಿಲಿರುತ್ತೆ. ಆದರೆ ಇದನ್ನು ಮರೆ ಮಾಡಿ ಏನು ಮಾಡ್ತಾನೆ ಗೊತ್ತಾ? ಆತನು ಕೆಲವೊಂದು ಪ್ರಶ್ನೆಗಳನ್ನು ನಮ್ಮ ಮುಂದೆ ಇಡ್ತಾನೆ. ನೀನು ದಾಹವಾಗಿದ್ದೀಯಾ? ನಿನಗೆ ಹಣದ ದಾಹವಿದೆ, ತೀರಿಸ್ಕೊ, ಬಾ ಲೋಕದ ಕಡೆ, ನಾನು ಕೊಡ್ತೀನಿ ನಿನಗೆ, ಬಾ. ನಿನಗೆ ದೇಹದ ಕೋರಿಕೆಗಳು ಬೇಕಾ? ಬಾ, ಒಳ್ಳೆ ಹೆಣ್ಣನ್ನು ತೋರಿಸ್ತೀನಿ, ಬಾ, ಒಳ್ಳೆ ಗಂಡನನ್ನು ತೋರಿಸ್ತೀನಿ, ಬಾ, ನನ್ನ ಪ್ರಪಂಚದಲ್ಲಿರುವಂಥ ವೈಭವ ನೀನು ಕೊಡ್ತೀನಿ, ಬಾ ನನ್ನ ಹತ್ರ ಅಂತಾನೆ. ನೀವೇನಾಗಬೇಕತ್ತ?
ಏನಾಗಬೇಕು? ಬಾಯಾರಿಕೆಯಿಂದ, ನೀತಿಯಿಂದ ಬಾಯಾರಿಕೆ ಉಳ್ಳವರಾಗಿ. ಆಸೆ ಇದೆ, ತೀರಿಸ್ಕೋಬಾರ್ದು. ದೇವರು ನೋಡ್ತಾ ಇದ್ದಾನೆ. ಯೋಸೇಫನ್ ಯಾರು ನೋಡ್ದ ಅಂತ ಭಯಪಟ್ಟ? ಯೋಸೇಫನ್ ಯಾರು ನೋಡ್ತಾ ಅಂತ ಭಯಪಟ್ಟು ನೋಡದ? ನಾನು ದೇವರಿಗೆ ಹೇಗೆ ಅನ್ಯಾಯ ಮಾಡಿ ನಾನು ಬದುಕಲಿ, ದೇವರು ನೋಡ್ತಾ ಇದ್ದಾರೆ. ನಮ್ಮ ಜೀವಿತದಲ್ಲಿ ಆ ಆಲೋಚನೆ ಇರಬೇಕು. ಆಲ್ರೆಡಿ ಸೈತಾನನ್ನು ಇಷ್ಟಪಡುವಂತ ರೀತಿಯಲ್ಲಿ ಬದುಕಿ 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 ಆತನನ್ನು ಭಯಂಕರವಾಗಿ ಸಂತೋಷ ಪಡಿಸ್ತಾನೆ. ನಾವು ಪಟ್ಟಿದ್ದೇನು ದುಃಖ, ನೋವು, ವೇದನೆ. ಈಗ ಆಲೋಚನೆ ಮಾಡೋಣ. ಅಷ್ಟು ವರ್ಷ ದೇವರಿಗೆ ದುಃಖ ಕೊಟ್ಟು ಸೈತಾನ ಸಂತೋಷ ಪಡಿಸ್ತಾನ. ಅವನೇನಾದ್ರೂ ನಾವು ಚೆನ್ನಾಗಿ ನೋಡ್ಕೊಂಡ, ಅವ್ನು ಚೆನ್ನಾಗಿ ನೋಡ್ಕೊಂಡಿದ್ರೆ ನಮ್ಗೆ ಜೀವನದಲ್ಲಿ ಸಮಾಧಾನ, ಬಿಡುಗಡೆ ಇರ್ತಾ ಇದ್ರೆ ನಾವು ದೇವ್ರಿಗೆ ಯಾಕೆ ಬೇಕಾಗಿತ್ತು? ನಮಗೆ ದೇವ್ರು ನಮ್ಗೆ ಅವಶ್ಯಕತೆ ಏನಿತ್ತು? ಎಲ್ಲ ಚೆನ್ನಾಗಿರ್ತಾ ಇದ್ರೆ ದೇವ್ರ ಕಡೆ ಬರುವಂತ ಅವಶ್ಯಕತೆ ಇರುತ್ತೆ, ಅಲ್ಲೇ ಇರ್ಬೋದಾಗಿತ್ತಲ್ಲ. ಇಲ್ಲ ಪ್ರೇರೆ, ಅದು ಕ್ಷಣಿಕವಾದಂತ ಮಾಯಜಾಲ. ಈ ಲೋಕ ಒಂದು ಜೇಡರ ಬಲೆಯು, ಆ ಜೇಡರ ಬಲೆಯಲ್ಲೇ ಸಿಲುಕಿನ ಒದ್ದಾಡುವ ಹಾಗೆ ಮಾಡ್ತಾನೆ. ಇಲ್ಲಿಂದ ಅಲ್ಲಿ, ಅಲ್ಲೋದ್ರೆ ಇಲ್ಲಿ ಸುಖ ಸಿಗುತ್ತೆ, ಇಲ್ಲೋದ್ರೆ ಇಂಥ ಸುಖ ಸಿಗುತ್ತೆ ಅಂತ ಅಲ್ಲಲ್ಲೇ ರೌಂಡ್ ಹಾಕ್ಸಿ ಲಾಸ್ಟ್ಗೆ ಮರಣದ ಬಳಿ ತಗೊಂಬಂದು ನಿಲ್ಲಿಸ್ತಾ ಇದ್ದ ಅವನು. ಕಡೆಯಲ್ಲಿ ಆಪ್ಷನ್ ಮರಣ. ಇದನ್ನು ಒಂದ್ರೆ ನೀನು ಸ್ವರ್ಗಕ್ಕೆ ಹೋಗ್ತೀಯಾ, ಬಿಡುಗಡೆ ಇಲ್ಲ ನಿನಗೆ, ಹೋಗು ಅಂತ ಹೇಳಿ ನಮ್ಮನ್ನು ಭಯಂಕರದ ರೀತಿಯಲ್ಲಿ ನಮ್ಮನ್ನು ತಗಲಾಕಿಸಿದ ಪ್ರೇರೆ ಸೈತಾನ. ಆ ಜೇಡರ ಬಲೆಯಲ್ಲಿ ಸಿಲುಕಿದಂತ ನಿಮ್ಮನ್ನು ಹುಡುಕಿ ಬಂದು ರಕ್ಷಿಸಿದ್ದು ಯೇಸು ಕ್ರಿಸ್ತನ ಪ್ರೀತಿಯೇ, ಆ ತಂದೆಯಾದ ಪರಮಾತ್ಮನ ಪ್ರೀತಿಯೇ. ಭಯಂಕರವಾಗಿ ಸಿಗಾಕೊಂಡಿರುತ್ತೆ. ಬದುಕೋಕ್ಕೂ ಆಗದೆ, ಸಾಯಕ್ಕೂ ಆಗದೆ, ನಗೋದಕ್ಕೂ ಆಗದೆ, ಅಳೋದಕ್ಕೂ ಆಗದೆ, ರಾತ್ರಿ ನೋಡಿದ್ರೆ ಭಯ, ಮುಂಜಾನೆ ಎದ್ರಿ ಯಾವಾಗ ರಾತ್ರಿ ಆಗುತ್ತೋ ಅನ್ನುವಂಥ ಕುತೂಹಲ. ಇಂಥ ಆಸಪಾಸಗಳಲ್ಲಿ ನಮ್ಮನ್ನು ಸಿಲುಕಿಸಿ ಹುಡುಕುತನಕ್ಕೆ, ವ್ಯಭಿಚಾರಕ್ಕೆ, ಕಳ್ಳತನಕ್ಕೆ, ಮೋಸಕ್ಕೆ, ಹೊಡೆದಾಟಕ್ಕೆ, ಇಂಥ ಒಂದು ದುಷ್ಕೃತ್ಯಗಳನ್ನು ಮಾಡುವುದಕ್ಕೋಸ್ಕರ ನಮ್ಮ ದೇಹವನ್ನು ನಾವು ಒಪ್ಪಿಸಿಕೊಡುವ ಹಾಗೆ ನಮ್ಮನ್ನು ಭಯಂಕರ ರೀತಿಯಲ್ಲಿ ಉಪಯೋಗಿಸ್ಕೊಂಡದ್ದು. ಅದಕ್ಕೆ ಪೌಲನಲ್ಲಿ ಹೇಳ್ತೀನಿ ಅಂತ, ಲೋಕದಲ್ಲಿದ್ದಾಗ ನೀವು ತನ್ನನ್ನು ತಾನು ಒಪ್ಪಿಸಿಕೊಂಡು ಇಷ್ಟ ಬಂದ ರೀತಿಯಲ್ಲಿ ಬದುಕ್ತೀಯಲ್ವಾ, ಇಷ್ಟ ಬಂದ ರೀತಿಯಲ್ಲಿ ವಿಚಾರ ಮಾಡ್ತೀಯಲ್ವಾ, ಅನೇಕ ಇಷ್ಟ ಬಂದ ಹಾಗೆ ಅನೇಕ ಜೂಜಾಟಗಳನ್ನು ಆಡ್ತೀಯಲ್ವಾ, ಏನಾದರೂ ನಿಮ್ಗೆ ಲಾಭ ಆಯ್ತಾ? ಏನಾದರೂ ಸಿಕ್ತಾ? ಮಾಯೆ. ಅದು ಮಾಯೆ. ಆ ಮಾಯೆಯಲ್ಲಿ ಬಿದ್ದು ಸಿಲುಕಿ ಒದ್ದಾಡಬೇಡ. ಆ ಹಳೆ ಸಂಗತಿಗಳ ಕಡೆ ನೀವು ತಿರುಗಿ ನೋಡ್ಬೇಡ. ದೇವರು ಮಾಡುವಂಥ ಹೊಸ ಕಾರ್ಯಗಳ ಬಾ. ದೇವರು ನಡೆಸ್ತಾರಂಥ ರೀತಿಯನ್ನು ಗಮನಿಸು. ನಿನ್ನ ಜೀವಿತದಲ್ಲಿ ಸಮಾಧಾನವಿಲ್ಲದೆ, ಶಾಂತಿ ಇಲ್ಲದೆ, ನನಗೆ ಈ ಜೀವನವೇ ಬೇಡ ಅಂತ ನೀನು ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಹೋಗ್ತಾ ಇದ್ದಲ್ಲ, ನಿನ್ನ ರೋಗದಿಂದ ನೀನು ಬಿಡುಗಡೆ ಹೊಂದಲಲ್ಲದೆ ಅನೇಕ ಆಸ್ಪತ್ರೆಗಳನ್ನು ಸುತ್ತಿದರು, ಈ ರೋಗಕ್ಕೆ ಔಷಧಿಯೇ ಗೊತ್ತಿಲ್ಲದಿರುವಂಥ ಪರಿಸ್ಥಿತಿಯಲ್ಲಿ ನೀನು ದೇವರ ಬಳಿ ಬಂದಾಗ ಯೇಸು ಕ್ರಿಸ್ತನು ನಿನ್ನನ್ನು ಮುಟ್ಟಿ ಸ್ವಸ್ಥಪಡಿಸ್ತಲ್ಲ. ಆ ದಿನವನ್ನು ನೆನೆಸಿಕೊಂಡು ನೀತಿಗೆ ದಾಸನಾಗಿ ಬದುಕು, ನೀತಿಗೆ ಬಾಯಾರಿದವನಾಗಿ ಬದುಕು. ದೇವರಿಗೋಸ್ಕರ ಬದುಕುವುದಾದರೆ ಸತ್ತ ನಂತರ ನಮಗೆ ತೃಪ್ತಿಯಾಗುವುದು. ಅದೇ ಹೇಳ್ತಾ ಇದ್ದೆ ನೋಡಿ. ಕಡೆದಾಗಿ ಆ ವಚನವನ್ನು ಇನ್ನೂ ಸರಿ ಧ್ಯಾನ ಮಾಡ್ಕೋಣ. ಮತ್ತಾಯನು ಬರೆದ ಸುವಾರ್ತೆ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 6ನೇ ವಚನ. ನೀತಿಗೆ ಹಸಿದು ಬಾಯಾರಿದವರು ಧನ್ಯರು, ಅವರಿಗೆ ತೃಪ್ತಿಯಾಗುವುದು. ನಿಜವಾಗ್ಲೂ ದೇವರಲ್ಲಿರುವಂಥ ತೃಪ್ತಿ ನಾವು ಅನುಭವಿಸ್ತಾ ಇದ್ದೀವ ಬೇರೆ? ಇನ್ನೂ ಬೇಕು, ಇನ್ನೂ ಬೇಕು, ಇನ್ನೂ ಬೇಕು ಅಂತ ದಾಹದಿಂದ ಇದೆ. ಯಾವುದಕ್ಕಾಗಿ ದಾಹ? ಲೋಕಕ್ಕೋಸ್ಕರ ದಾಹದಿಂದ ಇದ್ದೇವೆ ನಾವು, ದೇವರಿಗೋಸ್ಕರ ದಾಹದಿಂದ ಇದ್ದೇವಾ? ದೇವರು ಎಂಥ ಪರಿಸ್ಥಿತಿಯಲ್ಲಿ ನಮ್ಮನ್ನು ಕಾಪಾಡಿದ್ದನಂತ ಒಂದು ಚೂರಾದ್ರೂ ನಿಯತ್ತಾಗಿ ಆಲೋಚನೆ ಮಾಡ್ತಾ ಇದ್ದೀವ? ನಿಯತ್ತಿದೆಯಾ? ನೀತಿ ಇದೆಯಾ ನಮ್ಮಲ್ಲಿ? ನಿಯತ್ತಿದೆಯಾ? ಲೋಕ ರೀತಿಯಲ್ಲಿ ಹೇಳ್ತಾ ಇದ್ದೀನಿ. ನಾಯಿಗಿರುವಂಥ ನಿಯತ್ತು ನಮಗಿದೆಯಾ? ಬೀದಿಲಿ ಹೋಗ್ಬೇಕಾದ್ರೆ ನಾಯಿ ಊಟ ಹಾಕಿದ್ರು ಬೇರೆ, ಎಷ್ಟು ಪ್ರೀತಿ ತೋರಿಸುತ್ತೆ ಪ್ರಿಯರೇ, ಅದು ಎಷ್ಟು ಪ್ರೀತಿ ತೋರಿಸುತ್ತೆ. ಎಗರುತ್ತೆ, ನಮ್ಮ ಬಳಿಗೆ ಬರುತ್ತೆ, ನಮ್ಮನ್ನು ಬಹಳವಾಗಿ ಅದು ಆಸೆ ಪಡುತ್ತೆ ನಮ್ಮನ್ನು ತಪ್ಕೋಬೇಕು ಅಂತ. ನಾವು ಯಾವತ್ತೂ ಏನೂ ಹಾಕಿರಲ್ಲ, ಸುಮ್ಮನೆ ಹೋಗಿ ಬರ್ತಾ, ಸುಮ್ಮನೆ ಪರಿಚಯ ಆಗಿರುತ್ತೆ ಅಷ್ಟೇ. ತಲೆ ಸೋರಿರ್ತೀವಿ ನಾಯಿ, ಸ್ವಲ್ಪ ಕೆನ್ನೆ ಹಿಡ್ದು ಹಿಂಗೆ ಅಂದಿರ್ತೀವಿ ಅಷ್ಟೇ.
ನಾಯಿ ಮುದ್ದಾಗಿದೆ ಅಂತ ಪ್ರೀತಿ ತೋರಿಸ್ತೀವಿ ಅಷ್ಟೇ. ಆಹಾರ ಹಾಕಿರಲ್ಲ. ನಮ್ಮ ಮನೆ ಹತ್ರ ಆಗಿದೆ ಬೇರೆ ಒಂದು ನಾಯಿ ಇದುವರೆಗೂ ಅದು ಏನು ಹಾಕಿದ್ರು ಬಿಸ್ಕೆಟ್ ಹಾಕುತ್ತೇನೋ ಏನು ತಿನ್ನಲ್ಲ, ದೇಹ ಮಾತ್ರ ಚೆನ್ನಾಗೇ ಇದೆ. ನಾನು ಅನ್ಕೋತೀನಿ ದೇವ್ರೆ ಎಂತ ಪ್ರಾಣಿಗಳನ್ನ ಸಾಕ್ತಾ ಇದ್ದಿದ್ದೇವೆ, ಒಂದು ದಿವಸನೂ ಆಹಾರ ತಿಂದಿಲ್ಲ. ಅದು ನಾನು ನೋಡ್ದಂಗೆ ಆಹಾರ ಹಾಕಿರೋ ತಿಂದಿಲ್ಲ. ಎಷ್ಟು ಪ್ರೀತಿ ತೋರಿಸುತ್ತೆ ಅದು. ಮತ್ತೆ ದೇವರು ಆಹಾರ ಕೊಟ್ಟು, ರಕ್ಷಣೆಯ ವಸ್ತ್ರವನ್ನು ಕೊಟ್ಟು, ಗಾಳಿಯನ್ನು ಕೊಟ್ಟು, ಸೂರ್ಯನ ಬೆಳಕನ್ನು ಕೊಟ್ಟು, ನೆಮ್ಮದಿಯನ್ನು ಕೊಟ್ಟಿದ್ದಾನೆ, ಸುಖ ಕೊಟ್ಟಿದ್ದಾನೆ, ಶಾಂತಿ ಕೊಟ್ಟಿದ್ದಾನೆ, ಬಿಡುಗಡೆ ಕೊಟ್ಟಿದ್ದಾನೆ. ಇಷ್ಟೆಲ್ಲ ಕೊಟ್ಟಿರೋಂಥ ದೇವರಿಗೆ ನಾವು ಏನು ಪ್ರೀತಿ ತೋರಿಸ್ತಾ ಇದ್ದೇವೆ? ಆ ನಾಯಿಗೆ ಏನು ಹಾಕಲಿಲ್ಲ ಅಂದ್ರೂ ಪ್ರೀತಿ ತೋರಿಸ್ತಾ ಇದ್ದೆ. ದೇವರು ನಮ್ಗೆ ಏನೇನೆಲ್ಲ ಹಾಕಿದ್ದಾರೆ ನಮ್ಮ ಜೀವನದಲ್ಲಿ, ಏನೆಲ್ಲ ಹಾಕಿದ್ದಾರೆ, ಏನು ಹಾಕಿಲ್ಲ, ಎಂತ ಕಡಿಮೆ ಮಾಡಿದ್ದಾರೆ. ನಾವು ಇಷ್ಟರ ಮಟ್ಟಿಗೆ ದೇವ್ರ ಪ್ರೀತಿ ತೋರಿಸ್ಬೇಕು. ನನ್ನನ್ನು ಸೇರಿಸಿ ಹೇಳ್ಕೊತಾ ಇದ್ದೀನಿ. ನಾನು ಒಂದೊಂದ್ಸಾರಿ ಕಂಪೇರ್ ಮಾಡ್ಕೋತೀನಿ ಬೇರೆ ಪ್ರಾಣಿಗಳಿಗೆ ಹೋಲಿಸಿ ನಾನು ಕಂಪೇರ್ ಮಾಡ್ತೀನಿ. ಆ ನಾಯಿಗೆ ನಾನು ಏನು ಆಹಾರ ಆಗದೆ ಇದ್ರು ಅದು ಎಷ್ಟು ಪ್ರೀತಿ ತೋರಿಸುತ್ತೆ. ಅನೇಕ ಸಲ ಬಿಸ್ಕೆಟ್ ಹಾಕೋಯ್ತೀನಿ, ಏನು ತಿನ್ನಲ್ಲ ನನ್ನ ಕೈಲಿ, ಇಷ್ಟು ಪ್ರೀತಿ ತೋರಿಸ್ತೀಯಲ್ಲ, ಬಿಸ್ಕೆಟ್ ಹಾಕೋತೀನಿ. ಆ ಬಿಸ್ಕೆಟು ತಿನ್ನಲ್ಲ, ಬಂದು ಬೇರೆ ನಾಯಿ ತಿನ್ಕೊಳ್ತೀನಿ. ಎಷ್ಟು ಪ್ರೀತಿ ತೋರಿಸ್ತಾ ಇದ್ದೀನಿ, ನಿನ್ಗೇನು ಆಗದೆ ಇರೋ ಬಂದು ನನಗೆ ಹೋಗುವಾಗ ಬರುವಾಗ ನನ್ನ ಬಳಿಯಲ್ಲಿ ಬಾಲಾಡಿಸ್ಕೊಂಡು ಬರ್ತೀನಿ. ಎಷ್ಟು ಪ್ರೀತಿ ತೋರಿಸ್ತಾ ಇದ್ದೀನಿ ನೀನು ಅಂತ ನನಗೆ ಆಶ್ಚರ್ಯ ಆಗುತ್ತೆ. ನಿಜವಾಗ್ಲೂ ಬೇರೆ ದೇವ್ರು ನಮ್ಗೆ ಏನೆಲ್ಲ ಕೊಟ್ಟಿದ್ದಾನೆ, ಆದ್ರೆ ನಾವು ದೇವ್ರಿಗೆ ಏನು ಪ್ರೀತಿ ತೋರಿಸ್ತಾ ಇದ್ದೀವಿ ನೆನೆಸ್ಕೊಳ್ಳಿ. ನಮ್ಮನ್ನು ನಾವು ಕೆಲವು ಕ್ಷಣ ನಾವು ಕೆಲವೊಂದು ನಾಚಿಕೆ ಪಡುವಂಥ ಪರಿಸ್ಥಿತಿಗಳು ನಮ್ಮ ಜೀವಿತದಲ್ಲಿ ಬರ್ತಿದೆ. ಅದು ನಮ್ಮ ಒಳಿತಿಗಾಗಿಯೇ, ಕೆಟ್ಟದಕ್ಕಾಗಿಯೇ. ಅರ್ಥ ಮಾಡಿಕೊಂಡು ನೀತಿಗೆ ಹಸಿದು ಬಾಯಾರಿದವರಾಗಿದ್ದು ದೇವರಿಗೆ ಒಳಪಡೋಣ ಬೇಡ. ಸೈತಾನನ್ನು ಎದುರಿಸೋಣ. ಆತನು ತುಂಬ ಸಂತೋಷಪಟ್ಟ ನಮ್ಮಿಂದ, ತುಂಬ ಉಲ್ಲಾಸ ಪಟ್ಟಿದ್ದಾನೆ ಆತನ ನಮ್ಮಿಂದ. ಆದರೆ ದ್ರೋಹಿ ನಮ್ಮ ಜೀವಿತಗಳನ್ನು ಹಾಳು ಮಾಡಿ ನಾಶನಕ್ಕೆ ತಳ್ತಾ ಇದ್ದ. ಇವಾಗ ಆತನಿಗೆ ನಾವು ಸೈಡ್ ತೀರಿಸ್ಕೊಂಡು ದೇವರಿಗೆ ಒಳಪಟ್ಟು ಜೀವಿಸೋಣ. ನಮ್ಮ ತಾಯಿಯನ್ನು, ನಮ್ಮ ತಂದೆಯನ್ನು ಯಾರಾದರೂ ಹೊಡೆದವರು, ಬೈದವರನ್ನು ನಾವು ಏನು ಮಾಡ್ತೀವಿ? ಜೀವನ ಪೂರ್ತಿ ಮರೆಯಲ್ಲ. ಇಂಥವನು ನಮ್ಮ ತಂದೆಯನ್ನು ಅವಮಾನಿಸಿದ, ಇಂಥವನು ನಮ್ಮ ತಾಯಿಗೆ ಅವಮಾನಿಸಿದ. ನಮ್ಮ ಪಾಪದ ನಿಮಿತ್ತ ಯೇಸು ಕ್ರಿಸ್ತನು ಕಲ್ವಾರಿ ಶಿಲುಬೆ ಮೇಲೆ ಭಯಂಕರವಾದಂಥ ವಧೆಯನ್ನು ತಿಂದು ಸಾಯುವಂಥ ಪರಿಸ್ಥಿತಿಗೆ ತಂದ ಸೈತಾನ ನಮ್ಮ ಪಾಪದ ದಿಸೆಯಿಂದ. ಆದ್ದರಿಂದ ನಮ್ಮ ಜೀವಿತದಲ್ಲಿ ಆತನಿಗೆ ನಾವು ಶತ್ರುವಾಗಿ ಬದುಕೋಣ. ಆತ ನಮ್ಮ ಶತ್ರು ರೀತಿ ನೋಡೋದು ಬೇರೆ, ನಾವು ಆತನಿಗೆ ಶತ್ರು ರೀತಿ ನೋಡಬೇಕು. ಯೆಹೋವನ ಭಯವು ಪಾಪ ದ್ವೇಷವನ್ನು ಹುಟ್ಟಿಸುತ್ತದೆ. ದೇವರಿಗೆ ಭಯಪಟ್ಟು ಜೀವಿಸುವುದರಿಂದ ಪಾಪವನ್ನು ನಾವು ದ್ವೇಷಿಸಿದ್ರೆ, ಯಾರನ್ನ ದ್ವೇಷಿಸಿದಂಗೆ? ಸೈತಾನವನ್ನು ದ್ವೇಷಿಸಿದಂಗೆ. ಅರ್ಥ ಆಯ್ತಾ ಬೇರೆ? ಪ್ರಾರ್ಥನೆ ಮಾಡಿ. ನಮ್ಮನ್ನು ಶಾಶ್ವತ ಪ್ರೇಮದಿಂದ ಪ್ರೀತಿಸಿದಂಥ ತಂದೆಯಾದ ದೇವರೇ, ನಿಮ್ಮ ಸ್ತೋತ್ರಗಳು ತಂದೆ. ತಂದೆ, ಈ ದಿನ ನಿಮ್ಮ ಮಾತುಗಳನ್ನು ತಂದೆ, ನಿಮ್ಮ ಮಕ್ಕಳು ನಮ್ಮ ಸಹೋದರರಿಗೆ ತಂದೆ ನಿಮ್ಮ ಮಾತುಗಳನ್ನು ತಿಳಿಸಿದ್ದೇನೆ ತಂದೆ. ತಂದೆ, ವಾಕ್ಯದಿಂದ ನಾವು ಪ್ರತಿಯೊಬ್ಬರು ಬಲ ಹೊಂದೋದಕ್ಕೆ ನಮಗೆ ಸಹಾಯ ಮಾಡಿ ತಂದೆ. ತಂದೆ, ನಿಮ್ಮ ಮಗನ ಆಲೋಚನೆಗಳು, ನಿಮ್ಮ ಚಿತ್ತಗಳು ನಾವು ನೆರವೇರಿಸೋದಕ್ಕೋಸ್ಕರ ನಮ್ಮ ದೇಹಗಳನ್ನು ನೀತಿಗೆ ಒಪ್ಪಿಸಿಕೊಳ್ಳುವುದಕ್ಕೆ ಸಹಾಯ ಮಾಡಿ ತಂದೆ. ತಂದೆ, ಅನೇಕ ಸಾರಿ ಅಪ್ಪ ಆತ್ಮ ಸಿದ್ಧವಾಗಿರುತ್ತದೆ, ಆದರೆ ದೇಹಕ್ಕೆ ಬಲ ಸಾಲದ ಕಾರಣ ಅನೇಕ ಸಾರಿ ನಾವು ಬಿದ್ದು ಹೋಗೋದಾಗಿರ್ತೇವೆ ತಂದೆ. ನಮ್ಮ ದೇಹವನ್ನು ಜಜ್ಜಿಕೊಂಡು ತಂದೆ ನಿಮಗೆ ಸ್ವಧೀನರಾಗಿ ಒಪ್ಪಿಸಿಕೊಡೋದಕ್ಕೆ ನಮ್ಮನ್ನು ಬಲಪಡಿಸಿ, ಸ್ಥಿರಪಡಿಸಿ, ನಿಮ್ಮ ಮಹಿಮೆಗೋಸ್ಕರ ನಮ್ಮನ್ನು ಉಪಯೋಗಿಸಿಕೊಳ್ಳಬೇಕೆಂದು ಈ ಪ್ರಾರ್ಥನಾ ಮನವಿ ವಿಜ್ಞಾಪನೆಯನ್ನು ನನ್ನ ರಕ್ಷಕರನ್ನು ಪ್ರಿಯಕುಮಾರನಾದ ಕ್ರಿಸ್ತೇಸುವಿನಂದು ಪ್ರಾರ್ಥಿಸಿ ಬೇಡಿ ಹೊಂದಿನಪ್ಪ ತಂದೆ. ಎಲ್ಲ ದೇವ ಜನರಿಗೆ ನಾನು